ಓಂ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಗುರುಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ರಾಮಕೃಷ್ಣ ವಿವೇಕಾನಂದ ಕೇಂದ್ರ ಬಳ್ಳಾರಿ ಈಗ ಈ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ 3ನೇ ಸಾರಿ. ಹೈದರಾಬಾದ್ ರಾಮಕೃಷ್ಣ ಮಠದಲ್ಲಿ ಇವಾಗ ಒಂದ್ಸಲ ಬಂದಿದ್ದೆ, ಅದಾದಮೇಲೆ ತಿರುಪತಿಯಲ್ಲಿ ಇವಾಗ ಬಂದಿದ್ದೆ. ಸದ್ಯ ನಾನು ನಡಪ ರಾಮಕೃಷ್ಣ ಮಿಷನ್ ಇರ್ತಾ ಇದ್ದೆ. ಹೆಸರೆಲ್ಲ ಕೇಳುವಾಗ ನಿಮ್ಗೆ ಅನ್ಸುತ್ತೆ ಸ್ವಾಮೀಜಿಯವರು ಮಾತೃಭಾಷೆ ತೆಲುಗು ಇರಬೇಕು ಅಂತೇಳಿ. ಆದರೆ ಮಾತೃಭಾಷೆ ಕನ್ನಡನೇ. ಗುರು ಮಹಾರಾಜರ ಕೃಪೆಯಿಂದ ತೆಲುಗಿನಲ್ಲೂ ಕೂಡ ಅಷ್ಟೇ ಸಲೀಸಾಗಿ ಮಾತನಾಡಲು ಬಯಸುತ್ತೇವೆ. ಈ ಒಂದು 3 ಪ್ರವಚನ ಕಾರ್ಯಕ್ರಮಕ್ಕೆ ಇವತ್ತು ನಾಳೆ ನಾಡಿದ್ದು 3 ದಿವಸ ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ನಾನು ಉಪಯೋಗಿಸಿಕೊಂಡಂತಹ ವಿಷಯ ಅಂದರೆ ಶ್ರೀರಾಮಕೃಷ್ಣರ ಉಪದೇಶ ಅಥವಾ ಶ್ರೀರಾಮಕೃಷ್ಣ ಸಂದೇಶ. ಶ್ರೀರಾಮಕೃಷ್ಣರು, ಶಾರದಾ ಮಾತೆ ಮತ್ತು ಸ್ವಾಮಿ ವಿವೇಕಾನಂದ ಈ ಮೂವರು 3 ರೂಪದಲ್ಲಿ ಬಂದಂತಹ ಒಂದೇ ಶಕ್ತಿ. ಅದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು. ಶ್ರೀರಾಮಕೃಷ್ಣರು ಸನಾತನ ಧರ್ಮದ ಯಾವ ಸಾಧನೆಯನ್ನು ಮಾಡಿ ಋಷಿ ಮುನಿಗಳು ಸುಮಾರು 5,000 ವರ್ಷಗಳ ಅವರ ಅನುಭವದಿಂದ ಪಡೆದುಕೊಂಡಂತಹ ಅವರ ಅನುಭವವನ್ನು ತಮ್ಮ ಜೀವನದಲ್ಲಿ ಸಾಧನೆ ಮಾಡಿ ಕಂಡುಕೊಂಡು ಅದನ್ನ ತಮ್ಮ ಪ್ರಥಮ ಶಿಷ್ಯರಾದಂತಹ ಶಾರದಾ ಮಾತೆಗೆ ಬೋಧಿಸಿದಲ್ಲದೆ ಶಾರದಾ ಮಾತೆಯವರು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನೇ ಪ್ರಪಂಚಕ್ಕೆ ಎಲ್ಲ ಕಡೆಗೆ ಹರಡಲಿಕ್ಕೆ ಅಂತ ಹೇಳಿ, ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿ ತಮ್ಮ ಪ್ರಮುಖ ಶಿಷ್ಯರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ತಮ್ಮ ಜೊತೆ ಕರ್ಕೊಂಡು. ಹೀಗಾಗಿ ಈ ಮೂವರು ಒಂದೇ ಶಕ್ತಿಯ 3 ಅಭಿವ್ಯಕ್ತಿಗಳು. ಬಂದಂತಹ ಉದ್ದೇಶ ಒಂದೇ, ಆದರೆ 3 ರೂಪದಲ್ಲಿ ಒಂದು ಅವರು ಮಾಡಿದ್ದಾರೆ. ಹಾಗಾಗಿ ಅವರಲ್ಲಿ ನಾವು ಸಾಮಾನ್ಯವಾಗಿ ಶ್ರೀರಾಮಕೃಷ್ಣರು ಬೇರೆ, ಶಾರದಾ ಮಾತೆ ಬೇರೆ, ಸ್ವಾಮಿ ವಿವೇಕಾನಂದ ಬೇರೆ ಅಂತ ಯಾರು ತಿಳ್ಕೋಬಾರ್ದು. 3 ಶಕ್ತಿ ಒಂದೇ. ಶ್ರೀರಾಮಕೃಷ್ಣರು ಯಾಕೆ ಬಂದರು, ಹಾಗೆ ಎಷ್ಟೇ ಅದಕ್ಕೋಸ್ಕರ ಈ ವಿಷಯಗಳನ್ನೆಲ್ಲ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವ ಒಂದು ವಿಷಯ ಹೋಗುತ್ತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತಂದರೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನ ಈಶ್ವರೋ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ. 4ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ಹೇಳ್ತಾ, ಅಜೋಪಿ ಸನ್ ಅವ್ಯಯಾತ್ಮ, ಅಜ ಈ ಪರಮಾತ್ಮ ಅವನಿಗೆ ಜನ್ಮ ಇಲ್ಲ. ಅಜ, ನಮಗೆಲ್ಲ ಜನ್ಮ ಇದೆ, ಅವನಿಗೆ ನಿಜವಾಗಿ ಜನ್ಮ ಇಲ್ಲ. ಅಜೋಪಿ ಜನ್ಮ ರಹಿತನಾಗಿದ್ದರು. ಸನ್ ಅವ್ಯಯಾತ್ಮ, ಜನ್ಮ ಶರೀರ ಧಾರಣೆ ಮಾಡಿದ ತಕ್ಷಣ ಶರೀರವಿಕಾರಗಳೆಲ್ಲ ಬರ್ತದೆ. ಆದರೆ ಆ ಶರೀರವಿಕಾರ ರಹಿತನು ಅವ್ಯಯಾತ್ಮ ಆತ್ಮ. ಭೂತಾನ ಈಶ್ವರೋಪಿ, ಈಶ್ವರ ಈ ಒಂದು
ಪ್ರಪಂಚದಲ್ಲಿರ್ತಕ್ಕಂಥ ಭೂತಗಳಿಗೆಲ್ಲ ಈಶ್ವರನಾದರೂ ಈಶ್ವರವು ಪ್ರಕೃತಿ ಸ್ವಾಮ ಅಧಿಷ್ಠಾಯ, ನನ್ನ ಪ್ರಕೃತಿಯನ್ನೇ ಆಶ್ರಯಿಸಿಕೊಂಡು, ಪ್ರಕೃತಿ ಅಂತ ಹೇಳಿದ್ರೆ ಆ ಪರಬ್ರಹ್ಮನ ಶಕ್ತಿ, ಯಾವ ಶಕ್ತಿ ವ್ಯಕ್ತವಾಗಿ ಬರುವಾಗ ಪ್ರಕೃತಿಯನ್ನು ಆಶ್ರಯಿಸಿಕೊಂಡು ಸಂಭವಾಮಿ ಆತ್ಮಮಾಯ ಸ್ವಮಾಯ, ಈಶ್ವರ ಸ್ವಮಾಯ ಅಂತ ಹೇಳ್ತಾರೆ. ಅವನು ಈ ಪ್ರಪಂಚಕ್ಕೆ ಬರ್ತಾನೆ ಸಂಭವ. ಸೊ ಹಾಗಾಗಿ ಒಂದು ವಿಷಯ ನಮಗೆ ಜ್ಞಾಪಕ ಇಟ್ಕೋಬೇಕು, ಪರಮಾತ್ಮ ಮೂಲ ರೂಪದಲ್ಲಿ ಅವ್ಯಕ್ತ, ಶಕ್ತಿಯ ಆಶ್ರಯಿಸಿಕೊಂಡು ವ್ಯಕ್ತನಾಗಿ ಬರ್ತಾನೆ. ನಿಜವಾಗಿ ಅವನ ಮೂಲ ಸ್ವಭಾವ ಯಾವುದು? ಅವ್ಯಕ್ತ ಪರಬ್ರಹ್ಮ. ಸೊ ಹಾಗಾಗಿ ಆ ದೃಷ್ಟಿಯಲ್ಲಿ ನಿರ್ವಿಕಾರ, ನಿರ್ಗುಣ, ನಿರಾಕಾರ ಅಂತಹ ಆ ಒಂದು ಶಕ್ತಿ ಅವನ ಶರೀರ ಧಾರಣೆಯನ್ನು ಮಾಡ್ಕೊಂಡು ಬರ್ತಾರೆ. ಯಾಕಕ್ಕೋಸ್ಕರ ಬರುವುದು ಅದನ್ನು ಕೂಡ ಭಗವದ್ಗೀತೆ ಅವನು ಹೇಳಿದ. ಏನಂತಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವ ವಿಭಾಗ ಅಭ್ಯುತ್ಥಾನಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧನಾ ವಿನಾಶಾಯ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮಜ್ಞಾನಿ ಆದಾಗೆಲ್ಲ ನಾನು ಬರ್ತೀನಿ. ಧರ್ಮ ಸ್ಥಾಪನೆ ಮಾಡಲಿಕ್ಕೆ, ಪುನಃ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾನು ಪುನಃ ಬರ್ತೀನಿ. ಯದಾ ಯದಾ ಯಾವ ಧರ್ಮಗಳನ್ನೇ ಅವೆಲ್ಲ ಬರ್ತೀನಿ ಅಂತ ಹೇಳಿ ನಾವು ಭಾಗವತದೆಲ್ಲ ಓದ್ತಾ ಇದ್ರೆ ದಶಾವತಾರದ ಬಗ್ಗೆ ಬರುತ್ತೆ, 24 ಅವತಾರಗಳ ಬಗ್ಗೆ ಬರುತ್ತೆ. ಆಮೇಲೆ ಇನ್ನೊಂದು ಕಡೆ ಏನಂತ ಹೇಳ್ತಾರೆ, ಈ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾವ್ಯಾವಾಗ ಅದರ ಅವಶ್ಯಕತೆ ಇದೆಯೋ ಆಗ ಪರಮಾತ್ಮ ಬರ್ತಾರೆ, ಅವಶ್ಯಕತೆ ಬರಬೇಕು. ಸೊ ಹಾಗಾಗಿ ಧರ್ಮಜ್ಞಾನಿಯಾದಾಗ ನಾನು ಅವತರಿಸಿ ಬರ್ತೇನೆ ಅಂತ ಹೇಳಿ. ಆಮೇಲೆ ಅದು ಯಾಕಕ್ಕೋಸ್ಕರ ಪರಿತ್ರಾಣಾಯ ಸಾಧನ, ಯಾರು ಧರ್ಮ ಮಾರ್ಗವನ್ನು ಅನುಸರಿಸ್ತಾರೆ, ಧರ್ಮವನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅಂತಹ ಸಾಧುಗಳು ಮಹಾತ್ಮರು ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ವಿನಾಶಾಯ ದುಷ್ಕೃತ, ದುಷ್ಕೃತಿಯನ್ನು ಮಾಡ್ತಕ್ಕಂಥವರ ವಿನಾಶವನ್ನು ಮಾಡಲಿಕ್ಕೆ, ಹಾಗೆ ಮಾಡಿ ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಪರಮಾತ್ಮ. ಹಾಗಾಗಿ ಅಂತಹ ಒಂದು ಆ ಪರಮಾತ್ಮ ಅವನು ಅವತಾರವನ್ನೆತ್ತಿ ಬಂದಿದ್ದಾನೆ. ಈ ವಿಷಯವನ್ನ ಸ್ವಾಮಿ ವಿವೇಕಾನಂದ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸ್ಥಾಪಕಾಯ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ದೇವ. ಅವತಾರ ವರಿಷ್ಠರಾಗಿರ್ತಕ್ಕಂಥ ಶ್ರೀರಾಮಕೃಷ್ಣರು ಧರ್ಮಸ್ಥಾಪನೆಗೋಸ್ಕರ ಬಂದಿರತಕ್ಕಂಥವರು, ಸರ್ವ ಧರ್ಮಗಳ ಪ್ರತಿನಿಧಿ. ಅಂತಹ ಶ್ರೀರಾಮಕೃಷ್ಣರಿಗೆ ಅವತಾರ ವರಿಷ್ಠರಾಗಿದ್ದ ಶ್ರೀರಾಮಕೃಷ್ಣ ಪ್ರಣಾಮವನ್ನು ಮಾಡಿದ್ದೇನೆ ಅಂತ ಹೇಳಿ. ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಒಬ್ಬ ಸಾಮಾನ್ಯ ಮಹಾಪುರುಷರಲ್ಲ, ಒಬ್ಬ ಸಾಮಾನ್ಯ ಮಹಾಪುರುಷರಲ್ಲ. ಒಬ್ಬ ಸಾಮಾನ್ಯ ಮಹಾಪುರುಷರಾದರೆ ಇವತ್ತು ಪ್ರಪಂಚಾದ್ಯಂತ ಧರ್ಮ ಜಾಗೃತಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅವರು ಬಂದಾಗ ಧರ್ಮ ಜ್ಞಾನಿಯಾಗಿತ್ತು ಅನ್ನೋದಕ್ಕೆ ನಮಗೆ ಹೇಗೆ ಗೊತ್ತಾಗ್ತದೆ? ಪ್ರಪಂಚಾದ್ಯಂತ ಜನರು ಧರ್ಮ ಮಾರ್ಗದಲ್ಲಿ ವಿಮುಖರಾಗ್ತಾ ಇದೆ. ಧರ್ಮ ಜ್ಞಾನಿ ಅಂತ ಹೇಳಿದ್ರೆ ಏನೋ ಧರ್ಮ ಏನೋ ಮುಕ್ತಿ ಹೋಗ್ಬಿಡ್ತದೆ ಅಂತ ಹೇಳಿ ಅರ್ಥ ಅಲ್ಲ. ಧರ್ಮ ಆಚರಣೆ ಮಾಡತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಆಗ್ತದೆ, ಧರ್ಮಕ್ಕೆ ವಿರುದ್ಧವಾಗಿರತಕ್ಕಂತಹ ವರ್ತಿಸ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ದುಷ್ಟರು ಅಂತ ಹೇಳ್ತೀವಲ್ಲ, ಅಂಥವ್ರ ಸಂಖ್ಯೆ ಜಾಸ್ತಿ ಆದಾಗ ಆ ಸಮಯದಲ್ಲಿ ಪರಮಾತ್ಮ ಬರ್ತಾರೆ. ಯಾಕೆ ಬರ್ತಾರೆ? ನಾವು ಜನರು ಧರ್ಮ ಮಾರ್ಗದಲ್ಲಿ ಶ್ರದ್ಧೆಯನ್ನ ಕಳೆದುಕೊಂಡಿರ್ತಾರೆ. ಅವರ ಹೃದಯದಲ್ಲಿ ಪರಮಾತ್ಮನ ಬಗ್ಗೆ, ದೇವರ ಬಗ್ಗೆ
ಪುನಃ ಶ್ರದ್ಧೆಯನ್ನ ಪ್ರತಿಷ್ಠಾಪನೆ ಮಾಡಿ ತನ್ಮೂಲಕ ಧರ್ಮ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತೇಳಿ ಅನುಬಂಧ. ಹಾಗಾಗಿ ಧರ್ಮಗಳನ್ನೇ ಧರ್ಮಕ್ಕೆ ಮಾನ್ಯವಾಗುತ್ತೆ ತಿಳ್ಕೋಬೇಕು. ಧರ್ಮ ಅಂತಂದ್ರೆ ಸನಾತನವಾದದ್ದು, ಅದು ಆಚರಣೆಗೆ ಇರ್ತಕ್ಕಂಥ ಧರ್ಮದ ವಿಶೇಷತೆ ಏನೋ ಧರ್ಮ ಅಂತಂದ್ರೆ ಆಚರಣೆಗೆ ಇರ್ತಕ್ಕಂಥ ಧರ್ಮ 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 ಅಂತ ಹೇಳಿದ್ರೆ ನಾವು ಏನೋ ವೇದಗಳಲ್ಲಿ ಉಪನಿಷತ್ತಲ್ಲಿ ಬರ್ಕೊಂಡಿದ್ದೀರ ಅದು ಧರ್ಮ ಅಂತ ತಿಳ್ಕೋಬಾರ್ದು. ಎಷ್ಟಿದ್ರೂ ಅದನ್ನು ಆಚರಣೆ ಮಾಡದೇ ಇದ್ದರೆ ಯಾವ ವೇದದಿಂದಲೂ ಯಾವ ಉಪನಿಷತ್ತಿನಲ್ಲೂ ಯಾವ ಭಾಗವತನೂ ಪ್ರಯೋಜನವಾಗುತ್ತಿಲ್ಲ. ಅದನ್ನ ಜೀವನದಲ್ಲಿ ಆಚರಣೆ ಮಾಡಬೇಕು. ಮಹಾತ್ಮರೆಲ್ಲ ಬರೋದಕ್ಕೋಸ್ಕರ ಹೇಗೆ ನಾವತ್ತ ಜೀವನದಲ್ಲಿ ಆಚರಣೆ ಮಾಡಬೇಕು. ಕಾಲ ಕಾಲಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಮಹಾತ್ಮರೆಲ್ಲ ಬರ್ತಾ ಇರ್ತಾರೆ. ಯಾಕೋಸ್ಕರ ನಿಧಾನವಾಗಿ ಜನರಿಗೆ ಈ ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಗೊತ್ತಾಗೋದು ಹೇಗೆ ಮಾಡೋದು ಅಂತೇಳಿ. ಯಾಕೆ ಕಾಲ ಬದಲಾಗ್ತಾ ಇರ್ತದೆ. ಈಗ ನೋಡಿ ನಾವಿರ್ತಕ್ಕಂಥ ಸಮಯ ಎಷ್ಟೊಂದು ಬದಲಾವಣೆ ಆಗಿದೆ. 20-25 ವರ್ಷಗಳ ಹಿಂದೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ನೀವೆಲ್ಲ ಯೌವನದಲ್ಲಿರುವಾಗ ವಿದ್ಯಾರ್ಥಿಗಳಾಗಿದ್ದಾಗ ಈ ಪ್ರಪಂಚ ಯಾವ ತರ ಇತ್ತು, ಈಗ ಸದ್ಯಕ್ಕೆ ಯಾವ ತರ ಇದೆ ನೋಡಿ. ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ನಾನು ಏನ್ ಹೇಳ್ತಾ ಇದ್ದೆಲ್ಲ ಪ್ರತಿಯೊಂದು ಕೂಡ ಎಲ್ಲ ರೆಕಾರ್ಡ್ ಆಗ್ತದೆ, ವಿಡಿಯೋ ರೆಕಾರ್ಡಿಂಗ್. ಬರೀ ಅಷ್ಟೇ ಈ ಕ್ಷಣದಲ್ಲಿ ಬೇಕಾದ್ರೆ ಪ್ರಪಂಚದ ಯಾವ ಕೂತ್ಕೊಂಡು ನೋಡ್ಬೋದು. ಅಷ್ಟೊಂದೆಲ್ಲ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಗಳನ್ನೆಲ್ಲ ನೋಡಿರ್ತಕ್ಕಂತಹ ಮನುಷ್ಯರಾಗಿರ್ತಕ್ಕಂಥ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಇಷ್ಟೆಲ್ಲ ವ್ಯವಸ್ಥೆ, ವಿಜ್ಞಾನ, ತಂತ್ರಜ್ಞಾನ ಇದೆಲ್ಲ ನಮಗೆ ಕೊಡುವಾಗ ಆ ಪರಮಾತ್ಮ ನಮಗೆ ಯಾಕೆ ಅದನ್ನ ತಿಳಿಸ್ಕೊಡಿ. ದೇವರಿದ್ದಾನೆ, ದೇವರು ನಮಗೆ ಈ ವಿಷಯವನ್ನು ತಿಳಿಸ್ಕೊಡ್ಲಿಕ್ಕೆ ಅಂತೇಳಿ ಆ ಪರಮಾತ್ಮ ಅವತಾರವನ್ನು ಎತ್ತಿ ಬರ್ತಾನೆ. ಶ್ರೀರಾಮಕೃಷ್ಣರು ಅವತಾರವನ್ನು ಎತ್ತಿ ಬಂದಾಗ ಧರ್ಮದಲ್ಲೇ ಜನರು ಶ್ರದ್ಧೆಯನ್ನ ಕಳ್ಕೊಂಡಿದ್ರು. ಕೇವಲ ಸನಾತನ ಧರ್ಮ ಅಂತೇಳಿ ಅಲ್ಲ, ಪ್ರಪಂಚಾದ್ಯಂತ ಧರ್ಮ ಮಾರ್ಗಕ್ಕೆ ವಿಮುಖರಾಗ್ತಾ ಇದ್ದಾರೆ ಜನರು. ಆಗ ಅವರು ಬಂದಂತಹ ರೀತಿಯನ್ನು ನೋಡಿ, ಸಮಯ ಯಾವ ಇತ್ತು, ಆಧುನಿಕವಾಗಿ ತತ್ವಶಾಸ್ತ್ರಗಳು ಅದು ಇದೆಲ್ಲ ಭಾರತದಲ್ಲಿ ಮೊದಲದಲ್ಲಿತ್ತು. ನಮ್ಮಲ್ಲಿ ಸನಾತನವಾಗಿರ್ತಕ್ಕಂಥ ಸಂಸ್ಕೃತಿ, ಪಾಶ್ಚಾತ್ಯ ತತ್ವಶಾಸ್ತ್ರಗಳು ಕೂಡ ಬಂದಿತ್ತು. ಜನರು ನಮ್ಮ ಭಾರತ ದೇಶದ ವಾಸಿಗಳು ಕೂಡ ಅದನ್ನು ಅಧ್ಯಯನ ಮಾಡಿ ಅದೇ ಶ್ರೇಷ್ಠವಾಗಿ ಅಂತ ಹೇಳ್ಕೊಂಡಿದ್ದಾರೆ. ಆ ತತ್ವಶಾಸ್ತ್ರಗಳು ಏನು ಹೇಳ್ತಾ ಇದ್ರು, ಯಾವುದಾದ್ರೂ ಒಂದು ವಿಷಯವನ್ನ ಪದೇ ಪದೇ ನೀವು ಹೇಳ್ತಾ ಇದ್ರೆ ನಿಮ್ಮ ಮನಸ್ಸಿಗೆ ಭ್ರಮೆ ಆಗ್ತದೆ, ಅದೇ ಭ್ರಮೆ ಆಗ್ತದೆ ಅಂತ ಹೇಳಿ ಅದನ್ನೇ ನೀವು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ ಅಂತ ಹೇಳ್ತಾರೆ. ಅದೇ ವಿಷಯವನ್ನ ಶ್ರೀರಾಮಕೃಷ್ಣ ಕುರಿತಾಗಿ ಒಬ್ಬ ಶಿವನಾಥ ಶಾಸ್ತ್ರಿ ಅಂತ ಹೇಳಿ ದೊಡ್ಡ ಸಮಾಜಸ್ಥರು ಅವರು ಹೇಳಿದ್ರು. ಕಲ್ಕತ್ತಾದಲ್ಲಿ ಯಾರೋ ಮಾತನಾಡ್ತಾ ಇರುವಾಗ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾತನಾಡಿದವರು, ಅಯ್ಯೋ ಬೆಳಗ್ಗೆ ಸಾಯಂಕಾಲ ದೇವರು 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 ಅಂತ ಹೇಳ್ಕೊಂಡು ಅವ್ರ ಮನಸ್ಸಿಗೆ ಭ್ರಮೆ ಆಗ್ಬಿಟ್ಟಿದೆ, ಒಂಥರ ಹುಚ್ಚರ ಹಾಕಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ರು. ಆ ಶಿವನಾಥ ಶಾಸ್ತ್ರಿ ಬಂದಾಗ ಸಿಕ್ಕಿದಾಗ ಶ್ರೀರಾಮಕೃಷ್ಣರು ಅವರು ಒಂದು ಮಾತು ಹೇಳ್ತಾರೆ, ನೋಡು ಶಿವನಾಥ್, ಈ ತರ ಹೇಳ್ತಾ ಇದ್ದಂತೆ ಬೆಳಗ್ಗೆ ಸಾಯಂಕಾಲ 24 ಗಂಟೆ ದೇವರನ್ನು ಕರೀತಾ ನನ್ನ ಮನಸ್ಸು ಭ್ರಮೆ ಆಗ್ತಿದೆ ಅಂತ ಹೇಳಿ ಭಗವಂತ ಅಂದರೆ ನಾನು ಯಾರ ಬಗ್ಗೆ ಚಿಂತನೆ ಮಾಡ್ತಾ ಗೊತ್ತಾ ನನಗೆ? ಚೈತನ್ಯ ಸ್ವರೂಪ. ಭಗವಂತ ಅಂದರೆ ಚೈತನ್ಯ. ಚೈತನ್ಯವನ್ನ ಚಿಂತನೆ ಮಾಡ್ತಾ ಮಾಡ್ತಾ ನನ್ನ ಮನಸ್ಸು ಭ್ರಮೆ ಆಗಿದೆ ಅಂತ ಹೇಳ್ತೀಯ. ನೀನು ಈ ಟಾಟ್ ಮಾಡಿ ಬಂಗಾಳಿಯನ್ನು ಮಾತು ಇಟ್ಟಿಗೆ ಕಟ್ಟಿಗೆ ಮಣ್ಣು ಅಂದ್ರೆ ಆಸ್ತಿ ಪಾಸ್ತಿಗಳು ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಮಾಡ್ತಾ ನೀನು ಅಂದ್ಕೊಂಡಿದ್ದೆ ನಿನ್ನ ಬಗ್ಗೆ ಭ್ರಮಣೆ ಸರಿಯಾಗಿದೆ ಅಂತ ಹೇಳ್ಕೊಂಡಿದ್ದೆ. ನಿನ್ನ ಮನಸ್ಸು ಸರಿಯಾಗಿದೆ ಅಂತ ಹೇಳಿದ್ದೆ. 24 ಗಂಟೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ, ಹಾಗಿದ್ರು ನೀನು ಅಂದ್ಕೊಂಡಿದ್ಯಾ ನಿನ್ನ ಮನಸ್ಸು ಸರಿಯಾಗಿದೆ ಅಂತ ಹೇಳಿ. ಶ್ರೀರಾಮ ಅಂದ್ರೆ ಮನುಷ್ಯ ಎಲ್ಲಿ ತನಕ ಹೋಗಿತ್ತು ಅಂತ ಹೇಳಿ ನೋಡಿ ಆ ಸ್ಥಿತಿ. ಅಂಥದ್ದೊಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಜೀವನದಲ್ಲಿ ಸಾಧನೆಯನ್ನು ಮಾಡಿ ನಿರಕ್ಷರಗಳು ಅಂತ ಹೇಳ್ತೀವಲ್ಲ ಹಾಗೆ ಅವರು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಲಿಲ್ಲ. ಶ್ರೀರಾಮಕೃಷ್ಣರು ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಆ ಭಗವಂತನ ನೋಡಬೇಕು. ಶಾಲೆಯಲ್ಲಿ ಪಾಠಗಳಲ್ಲಿ ಹೇಳ್ಕೊಡ್ತಾ ಇರೋರಿಗೆ ಮಾಸ್ಟರು ಅವರು ಈ ಇದನ್ನ ಗಣಿತವನ್ನು ಹೇಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋದು. ತಲೆಗೆ ಸರಿ ಹೋಗ್ಲಿಲ್ಲ ಅಂದ್ರೆ
ಮಾಸ್ಟರ್ ಹೇಳಿದಂತ ದೃಷ್ಟಿಯಲ್ಲಿ ಹೋಗಲಿಲ್ಲ, ಇವ್ರದ್ದು ದೃಷ್ಟಿಯಲ್ಲಿ ಹೋಗಿದ್ದು ಬೇರೆ ವಿಷಯ. ಆಮೇಲೆ ಅದರಲ್ಲಿ ಆಸಕ್ತಿ ತೋರಿಸಲಿಲ್ಲ. ಯಾಕಪ್ಪ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಆಗ ಈ ಬಾಲಕ ಗದಾಧರ ಒಂದು ಮಾತನ್ನು ಕೇಳ್ತಾರೆ, ಇದರಿಂದ ನನಗೆ ಏನ್ ಸಿಗ್ತದೆ ಅಂತ. ಆಗ ಅವರು ಆ ಗುರುಗಳು ಹೇಳ್ತಾರೆ, ನೋಡಪ್ಪ ನೀನು ಇದನ್ನು ಓದಿದ್ರೆ ಮುಂದೆ ನಿನಗೆ ಜಾಬ್ ಸಿಗ್ತದೆ, ಜಾಬ್ ಸಿಕ್ಕಿದ್ರೆ ನಿನ್ನ ಧನ ಸಂಪಾದನೆ ಮಾಡ್ಬೋದು, ಚೆನ್ನಾಗಿ ಜೀವನ ಮಾಡ್ಬೋದು ಅಂತ ಹೇಳಿ. ಇನ್ನು ಓದಲು ದೇವರು ಸಿಗ್ತಾನ ಅಂತ ಹೇಳಿದ್ರು. ಆಗ ಗುರುಗಳು ಇಲ್ಲಪ್ಪ ಇದರಿಂದ ದೇವರು ಸಿಗೋದಿಲ್ಲ, ದೇವರು ಸಿಗೋ ಮಾರ್ಗ ಬೇರೆ, ಹಾಗೆ ನನಗೆ ಈ ವಿದ್ಯೆ ಬೇಡ ಅಂತ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿನೇ ಭಗವಂತನ ಕಾಣಬೇಕು ಅಂತ ಹಂಬಲದಿಂದ ಸಾಧನೆಯನ್ನು ಮಾಡ್ತಾ ತಮ್ಮದೇ ಆದ ವ್ಯಾಕುಲತೆಯಿಂದ, ಎಷ್ಟೋ ಜನ ಸಾಧು ಮಹಾತ್ಮರಿಗೆ ದರ್ಶನ ಕೊಡ್ತಿದ್ಯಾ, ನನಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಆ ಮನಸ್ಸಿನಲ್ಲಿ ಯಾವಾಗಲೂ ಆ ಅವೇದನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮನೆಗೆ ದಕ್ಷಿಣೇಶ್ವರಕ್ಕೆ ಬರ್ತಾರೆ, ಕಾಳಿಕಾಲದಲ್ಲಿ ಅರ್ಚಕರಾಗ್ತಾರೆ. ಆ ಸಮಯದಲ್ಲಿ ನಮ್ಮ ಈ ಭಾರತ ದೇಶಕ್ಕೆ ದೊರೆಗಳಾಗಿ ಬ್ರಿಟಿಷರು ಬಂದಿದ್ದಾರೆ. ಅವರ ಜೊತೆಗೆ ಬಂದಂತಹ ಒಂದು ಕ್ರಿಶ್ಚಿಯನ್ ಧರ್ಮ, ಅವರೆಲ್ಲ ನಮ್ಮ ಭಾರತೀಯರನ್ನ ಐಡೋಲೇಟರ್ಸ್ ಅಂದ್ರೆ ಮೂರ್ತಿ ಪೂಜಕರು ಅಂತೇಳಿ ನಮ್ಮನ್ನ ತುಚ್ಛವಾಗಿ ನೋಡ್ತಾ ಇದ್ದಾರೆ. ಇವರೆಲ್ಲ ಮೂರ್ತಿ ಪೂಜೆ ಮಾಡ್ತಕ್ಕಂಥವ್ರಪ್ಪ, ಮರ ಪೂಜೆ ಮಾಡ್ತಾರೆ, ಕಲ್ಲು ಪೂಜೆ ಮಾಡ್ತಾರೆ, ಮಣ್ಣು ಪೂಜೆ ಮಾಡ್ತಾರೆ, ಇದೆಲ್ಲ ಹೀಗೆಲ್ಲ ಹೇಳಿ ನಮ್ಮನ್ನ ಅವರು ಹೀಗಳಿದ್ದಾರೆ. ಅಂಥವರ ಮಧ್ಯದಲ್ಲಿ ಆ ಬ್ರಿಟಿಷ್ ರಾಜಧಾನಿ ಕಲ್ಕತ್ತಾ, ಆ ಕಲ್ಕತ್ತಾದ 4 ಮೈಲಿ ದೂರದಲ್ಲಿ ಆ ಕಾಳಿಕಾಲದಲ್ಲಿ ಕಾಳಿ ಮೂರ್ತಿಯಲ್ಲಿ, ಕಲ್ಲಿನ ಮೂರ್ತಿಯಲ್ಲಿ ಆ ಜಗನ್ಮೆಯನ್ನು ಪ್ರಾರ್ಥಿಸ್ತಾ ಅವರೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಅಮ್ಮ ನೀನು ಕೇವಲ ಕಲ್ಲಿನ ಮೂರ್ತಿಯೋ ಅಥವಾ ನಿನ್ನಲ್ಲಿ ಚೈತನ್ಯ ಕೂಡ ಇದೆಯಾ, ನಾನು ನೋಡ್ಬೇಕು. ಇಷ್ಟೊಂದು ಜನ ಮಹಾಪುರುಷರು ಮಹಾತ್ಮನ ದರ್ಶನ ಮಾಡಿದ್ರೆ ನಾನು ಮುಕ್ತ ಆಗ್ಬೇಕಲ್ವೇ, ಹಾಗಾಗಿ ನನಗೆ ದರ್ಶನವನ್ನು ಕೊಡು ಅಂತ ಹೇಳಿ ಬೇರೆ ಇನ್ನೇನೂ ಚಿಂತನೆ ಮಾಡದೆ ಕೇವಲ ಆ ಜಗಜ್ಜನ ಪ್ರಾರ್ಥನೆ ಮಾಡ್ತಾ ಅದಕ್ಕೋಸ್ಕರ ಹಂಬಲಿಸು ತಮ್ಮ ದಿನವನ್ನು ಕಳೀತಾ ಇದ್ದಾರೆ. ಕೊನೆಗೆ ಯಾವಾಗ ಅನಿಸ್ತು ಅವರಿಗೆ ಇನ್ನು ನನಗೆ ಈ ಜೀವನದ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಹೇಳಿ, ಈ ಬದುಕಿದ್ದು ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ತಮ್ಮ ಜೀವನವನ್ನೇ ಕಾಳಿ ಮಾತೆಗೆ ಬಲಿಯಬೇಕು ಅಂತ ಹೇಳಿ ಆ ಕಾಳಿ ಮಾತೆ ಕಲಿತಕ್ಕಂಥ ಖಡ್ಗವನ್ನು ತೆಗೆದುಕೊಂಡು ತಮ್ಮ ಕತ್ತನ್ನ ಕತ್ತರಿಸಿಕೊಳ್ಳಿ ಹೋದರೆ ಆಗ ಜಗನ್ಮಾತೆಯ ದರ್ಶನವಾಗುತ್ತೆ. ಅಲ್ಲಿ ತನಕ ಅವರಿಗೆ ಈ ಆಧ್ಯಾತ್ಮಿಕವಾಗಿ ಯಾವ ಗುರು ಇಲ್ಲ. ಬ್ರಾಹ್ಮಣನಾದ್ರಿಂದ ಗಾಯತ್ರಿ ಮಂತ್ರೋಪದೇಶ ಆಗಿತ್ತು. ಅದಾದ್ಮೇಲೆ ಕಾಳಿ ಮಾತೆಯ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಕಾಳಿ ಮಂತ್ರ ಉಪದೇಶ, ಕೇದಾರಾಮ್ ಭಟ್ಟಾಚಾರ್ಯ ಕಾಳಿ ಮಂತ್ರವನ್ನು ಉಪದೇಶ ಮಾಡಿದ್ರು. ಈ ಎರಡಕ್ಕೂ ಉದ್ದೇಶ ಅವರು ಬ್ರಾಹ್ಮಣರಾಗಿದ್ದರೆ ಗಾಯತ್ರಿ ಮಂತ್ರ, ಅದಾದ್ಮೇಲೆ ಕಾಳಿ ಪೂಜೆ ಮಾಡಲಿಕ್ಕೆ ಕಾಳಿ ಮಂತ್ರ ಉಪದೇಶ ಮಾಡಿದ್ರೆ ಹೊರತು ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಅವರಿಗೆ ಯಾವ ಮಾರ್ಗದರ್ಶಿಗಳು ಯಾರಿಗೂ ಇಲ್ಲ, ಗುರುಗಳು ಯಾರಿಗೂ ಇಲ್ಲ. ಆದರೆ ಸ್ವಂತ ವ್ಯಾಕುಲತೆಯ ಬಲದಿಂದ ಅವರು ಆ ಸಾಧನೆ ಮಾಡಿ ಜಗನ್ಮಾತೆಯ ದರ್ಶನವನ್ನು ಪಡ್ಕೊಂಡ ಮೇಲೆ ಈಗ ಭಾರತ ದೇಶ ಅಂತ ಹೇಳಿದ್ರೆ ಸನಾತನ ಧರ್ಮದ ದೇಶ. ಇಲ್ಲಿರ್ತಕ್ಕಂಥ ಸಂಪ್ರದಾಯ, ಇಲ್ಲಿರ್ತಕ್ಕಂಥ ಧಾರ್ಮಿಕ ಮಾರ್ಗ, ಇದಕ್ಕೆಲ್ಲ ಗೌರವವನ್ನು ಕೊಡೋದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಗುರುವನ್ನು ಸ್ವೀಕರಿಸಿದ್ರು. ಅವರ ಹತ್ರನೇ ಬರ್ತಾರೆ. ಮೊದಲು ಭೈರವಿ ಬ್ರಾಹ್ಮಣಿ ಬರ್ತಾಳೆ, ಬಂದು ಶೈವ, ಶಾಕ್ತ, ವೈಷ್ಣವ ಹೀಗೆ ಬೇರೆ ಬೇರೆ ಸಂಪ್ರದಾಯಗಳ ಸಾಧನೆಯನ್ನ ಅವ್ರ ಕೈಯಿಂದ ಮಾಡಿಸ್ತಾರೆ. ಅವರೇ ಹುಡುಕೊಂಡು ಬರ್ತಾರೆ. ಜಗನ್ಮಾತೆ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಭೈರವಿ ಬ್ರಾಹ್ಮಣಿ. ಅವರು ಕೂಡ ಎಷ್ಟೋ ವರ್ಷ ಸಾಧನೆ ಮಾಡಿ ಜಗನ್ಮಾತೆ ಸಾಕ್ಷಾತ್ಕಾರ ಮಾಡ್ಕೊಂಡ ಮೇಲೆ 3 ಜನರಿಗೆ ನೀವು ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಇಬ್ಬರಿಗೂ ಆಗಲೇ ಮಾಡಿದ್ರು. 3ನೇ ಅವರನ್ನು ಹುಡುಕೊಂಡು ಅವರು ಬಂದಿದ್ದಾರೆ ದಕ್ಷಿಣೇಶ್ವರಕ್ಕೆ. ಬಂದಾಗ ಶ್ರೀರಾಮಕೃಷ್ಣರು ಆ ಹೃದಯ ಅವರ ಬಂಧು ಜೊತೆಗೆ ಇರ್ತಾ ಇದ್ದಾರೆ. ಅವನಿಗೆ ಹೇಳ್ತಾರೆ, ಅವ್ರಿಗೆ ಹೋಗಿ ಹೇಳಿ ನನ್ನ ಬಗ್ಗೆ ಹೇಳುವುದು. ಅವನಿಗೆ ಆಶ್ಚರ್ಯ, ಯಾಕೆಂದ್ರೆ ಯಾರು ಬಂದರೂ ಈ ಥರ ಇವ್ರು ಕೇಳ್ತಿರ್ಲಿಲ್ಲ. ಅವಳೊಬ್ಬ ಸ್ತ್ರೀ ಸಾಧ್ವಿ, ನಾನು ಹೇಗೆ ಅವ್ರಿಗೆ ಹೋಗಿ ಕೇಳೋದು, ಇಲ್ಲ ನನ್ನ ಬಗ್ಗೆ ಹೇಳುದು ಗೊತ್ತಾಗ್ತದವಳಿಗೆ. ಆಗ ಭೈರವಿ ಬ್ರಾಹ್ಮಣಿ ಶ್ರೀರಾಮಕೃಷ್ಣನ ನೋಡಿ ಆಶ್ಚರ್ಯವಾಗ್ತದೆ.
ಆಮೇಲೆ ಶ್ರೀರಾಮನಿಗೆ ಗುರುವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿಸ್ತಾರೆ. ಯಾವ ಭಗವದ್ ದರ್ಶನವನ್ನ ಅವರು ವ್ಯಾಕುಲರಾಗಿ ಸ್ವಂತ ವ್ಯಾಕುಲತೆಯ ಬಲದಿಂದ ಅವರು ಮಾಡಿಕೊಂಡ್ರು, ಅದೇ ಆಧ್ಯಾತ್ಮಿಕ ಅನುಭವ ಅವರಿಗೆ ಆ ಭಗವಂತನನ್ನ ಶಿವನಾಗಿ, ರಾಮನಾಗಿ, ಕೃಷ್ಣನಾಗಿ, ದೇವಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ದರ್ಶನ ಮಾಡಿದಾಗ ಅವರಿಗೆ ಅದೇ ಅನುಭವವಾಯಿತು. ಅದಾದ್ಮೇಲೆ ತೋತಾಪುರಿ ಅಂತ ಹೇಳಿ ವೇದಾಂತ ಗುರು ನಮ್ಮ ಇದರಲ್ಲಿ ಸನಾತನ ಧರ್ಮದಲ್ಲಿ ವೇದಾಂತ ಅದರ ಅನುಭವ ಅಂತ ಹೇಳಿದ್ರೆ ಶ್ರೀಯಸ್ ಅಂತ ಹೇಳ್ತಾರೆ. ಆ ಒಂದು ನಿರ್ವಿಕಲ್ಪ ಸಮಾಧಿಯ ಅನುಭವನ ಪಡೆದಿರ್ತಕ್ಕಂತಹ ತೋತಾಪುರಿ ಅವರು ಬರ್ತಾರೆ. ಅವರು ನೋಡ್ಕೊಂಡು ಎಲ್ಲಿಗೆ ದಕ್ಷಿಣೇಶ್ವರಕ್ಕೆ ಅಂದ್ರೆ ಎಲ್ಲಿ ಹೋದ್ರು 3 ದಿವಸ ಇರ್ತಕ್ಕಂಥವ್ರು, ಬ್ರಹ್ಮಸತ್ಯ ಜಗತ್ ಮಿಥ್ಯಾ ಅಂತ ಕರೀತಕ್ಕಂಥ, ಜಗತ್ತನ್ನೇ ಮಿಥ್ಯಾ ಅಂತ ಕರೀತಕ್ಕಂಥವ್ರು, ಕಠೋರವಾಗಿರ್ತಕ್ಕಂಥ ಜೀವನವನ್ನು ಮಾಡಿ ಸಾಧನೆಯನ್ನು ಮಾಡಿ ಅವರು ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಡು ಬಂದವರು. ಅಂಥವರು ಅಲ್ಲಿ ಬಂದು ಇವರು ನೋಡಿದಾಗ ನಾನು ನಿನಗೆ ವೇದಾಂತವನ್ನು ಬೋಧಿಸಿ ಕಲಿತೀಯ ಅಂತ ಹೇಳ್ತಾರೆ. ಅವರು ಏನು ಹೇಳ್ತಾರೆ, ಶ್ರೀರಾಮಕೃಷ್ಣರು ನನಗೇನು ಗೊತ್ತಿಲ್ಲ ಈ ವಿಷಯವಾಗಿ, ನನ್ನ ಅಮ್ಮನೇ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅಮ್ಮ ಅಂತ ಹೇಳಿದ್ರೆ ಜನ್ಮವಾಗಿರ್ತಕ್ಕಂಥ ತಾಯಿ ಇರಬೇಕು ಅಂತ ಹೇಳಿ ಆ ತೋತಾಪುರಿ ಮಹೇಶ್ ಸರಿ ಹೋಗಿ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಇವರು ನೇರವಾಗಿ ಕಾಳಿದಾಲಯಕ್ಕೆ ಹೋಗ್ತಾರೆ. ಈ ಅದ್ವೈತವನ್ನ ಸಾಧನೆ ಮಾಡಿರ್ತಕ್ಕಂತಹ ತೋತಾಪುರಿ ಮೂರ್ತಿ ಪೂಜೆಗಳನ್ನು ನಂಬುತ್ತಿರಲಿಲ್ಲ. ಯಾಕೆಂತ ಹೇಳಿದ್ರೆ ಪರಮಾತ್ಮ ಅಂತ ಹೇಳಿದ್ರೆ ಪರಬ್ರಹ್ಮ, ನಿರಾಕಾರ, ನಿರ್ಗುಣ. ಹಾಗಾಗಿ ಈ ಒಂದು ಆಕಾರದಲ್ಲ ನಂಬದೇ ಇರ್ತಕ್ಕಂಥವ್ರು. ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದ್ಕೊಂಡ್ರಂತೆ ಇವ್ರಿಗೆ ಆಗಿರ್ತಕ್ಕಂಥ ಈ ಭ್ರಮೆ ಇದೆಯಲ್ಲ ಎಷ್ಟು ಕಾಲ ಇರ್ತದೆ ನೋಡುವ. ಒಂದ್ಸಲ ಪರಬ್ರಹ್ಮ ಸಾಕ್ಷಾತ್ಕಾರ ಆದ್ಮೇಲೆ ಇದನ್ನೆಲ್ಲ ಬಿಡ್ತಾರೆ ಇರ್ಬೋದು ಅಂತ ಹೇಳಿ ಮನಸ್ಸಲ್ಲಿ ಎತ್ಕೊಂಡ್ರಂತೆ. ಶ್ರೀರಾಮಕೃಷ್ಣ ಬಂದು ಜಗನ್ಮಾತೆ ಅವರಿಗೆ ತಿಳಿಸ್ತು, ನಿನಗೋಸ್ಕರನೇ ಬಂದಿದ್ದಾರೆ, ನೀವು ಸಾಧನೆ ಮಾಡುವ ಮಾರ್ಗದರ್ಶನದಲ್ಲಿ. ಹೀಗಾಗಿ ಅವರು ಇಲ್ಲಿ ಕೂಡ ಸಾಧನೆ ಮಾಡಿ ಯಾವ ಸಾಧನೆ ಅನುಭವವನ್ನು ಪಡೆಯಲಿಕ್ಕೆ ಸುಮಾರು 40 ವರ್ಷಗಳ ಕಾಲ ತೋತಾಪುರಿ ಅವರು ಸಾಧನೆ ಮಾಡಿದ್ರು. ಆ ನಿರ್ವಿಕಲ್ಪ ಸಮಾಧಿ ಅನುಭವ 3 ದಿನದಲ್ಲಿ ಆಯಿತು. ಶ್ರೀರಾಮಕೃಷ್ಣ ಆಶ್ಚರ್ಯ ಆಯಿತು ಅವರಿಗೆ. ಏನೋ ಅದ್ಭುತವಾಗಿರ್ತಕ್ಕಂಥದ್ದು 40 ವರ್ಷ ತಗೊಂಡಿದ್ದು ನನಗೆ ಇವರು 3 ದಿವಸದಲ್ಲಿ ಇವರಿಗೆ ಅನುಭವ ಆಗಿಲ್ಲ ಅಂತ. ಎಲ್ಲೂ 3 ದಿನಗಳಿಂದ ಹೆಚ್ಚಿಗೆ ಇರದೇ ಇರತಕ್ಕಂಥ ತೋತಾಪುರಿ 11 ತಿಂಗಳು ಶ್ರೀರಾಮಕೃಷ್ಣ ಇದ್ದರು ಅವರ ಸಹವಾಸ. ಯಾಕಂತ ಹೇಳಿದ್ರೆ ಅವರಿಗೆ ಆ ಒಂದು ಇಂತಹ ಒಂದು ಮಹಾತ್ಮ ಸಿಗೋದು ಕಷ್ಟ ಅಂತ ಎಲ್ಲರೂ ಹುಡುಗರು ಸಿಗೋದಿಲ್ಲ. ಹಾಗಾಗಿ ಅವರ ಸಹವಾಸದಲ್ಲಿ 11 ತಿಂಗಳು ಇದ್ದು ಆ ತೋತಾಪುರಿ ಈ ಶಕ್ತಿಯನ್ನ ಭಗವಂತನ ಅಭಿವ್ಯಕ್ತಿ ನಂದೇ ಇರತಕ್ಕಂಥ ತೋತಾಪುರಿ ಕೊನೆಯಲ್ಲಿ ಜಗನ್ಮಾತೆಯ ಶಕ್ತಿಯನ್ನ ಒಪ್ಕೊಳ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಒಪ್ಪಿಕೊಂಡು ಆಮೇಲೆ ಅಲ್ಲಿಂದ ಹೊರಡ್ತಾರೆ. ಹೀಗಾಗಿ ಶ್ರೀರಾಮಕೃಷ್ಣರು ವೇದಾಂತ ಸಾಧನೆಯನ್ನು ಮಾಡೋದು, ಅದೇ ರೀತಿಯಾಗಿ ಕ್ರೈಸ್ತ ಧರ್ಮ ಸಾಧನೆ ಮಾಡೋದು, ಇಸ್ಲಾಂ ಧರ್ಮ ಸಾಧನೆಯನ್ನು ಮಾಡೋದು, ಆ ಸಮಯದಲ್ಲಿ ಗೊತ್ತಿರತಕ್ಕಂಥ ಎಲ್ಲ ಧರ್ಮ ಮಾರ್ಗಗಳು ಕೂಡ ಅವರು ಸಾಧನೆಯನ್ನು ಮಾಡಿ ಪ್ರಪಂಚಕ್ಕೆ ಒಂದು ಮಾತನ್ನು ಹೇಳಿದ್ರು. ಒಂದು ಪರಮಾತ್ಮ ಅಂತಕ್ಕಂಥದ್ದು ಸತ್ಯ ಹೇಗಿರುತ್ತದೆ, ನನ್ನ ಅನುಭವದಿಂದ ನಾನು ಹೇಳಿದೆ. ನರೇಂದ್ರನಾಥ್ ಒಂದು ಕೇಳಿದಾಗ ಭಗವಂತನ ನೋಡಿದೆ ಅಂತ ಹೇಳಿದ್ರೆ, ನೋಡಿದ್ದೀನಿ, ನಿನ್ನ ನೋಡ್ತೀನಲ್ಲ, ಅದಕ್ಕಿಂತ ಸ್ಪಷ್ಟವಾಗಿ ನಾನು ಪರಮಾತ್ಮನ ನೋಡ್ತೀನಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸ್ವ ಅನುಭವ ಅಂತ ಹೇಳ್ತಕ್ಕಂಥದ್ದು ಒಂದು. ಎರಡನೇದು, ಎಷ್ಟು ಈ ಭಗವಂತನನ್ನ ಸೇರಲಿಕ್ಕೆ ಸಾಕಷ್ಟು ಮಾರ್ಗಗಳಿವೆ. ಅದರ ಶಾಸ್ತ್ರದಲ್ಲಿ ಹೇಳಿದ ಏಕಂ ಸತ್ಯ ವಿಪ್ರಾದ ಮೂಲಾವಲಂಬಿ ಸತ್ಯ ಒಂದೇ ಆದ್ರೂ ಮಹಾತ್ಮರು ಅದನ್ನ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ ಅಂತಕ್ಕಂಥದ್ದನ್ನ ವೇದದಲ್ಲಿ ಹೇಳಿದ್ದಾರೆ. ಆ ವಿಷಯವನ್ನು ಅವರು ಶ್ರೀರಾಮಕೃಷ್ಣರು ತಮ್ಮ ಸ್ವ ಅನುಭವದಿಂದ ಪುನಃ ಪ್ರತಿಷ್ಠಾಪನೆ ಮಾಡಿ ಹೇಳಿದರು. ಹೀಗಾಗಿ ಈ ಧರ್ಮವನ್ನು ಯಾರು ಬಂದರೂ ಅವರು ಹತ್ರ ಧರ್ಮದ ಬಗ್ಗೆ ಇರತಕ್ಕಂಥ ಸಂದೇಹ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಇರತಕ್ಕಂಥ ಸಂದೇಹ ಅದನ್ನ ಕ್ಷಣದಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆಮೇಲೆ ತಮಗಾದಂಥ ಈ ಒಂದು ಅನುಭವವನ್ನ ಪ್ರಪಂಚಕ್ಕೆ ಕೊಡಬೇಕು. ಆ ಭಗವಂತನ
ಮಾಡಿಸ್ಬೇಕು, ಪ್ರಪಂಚದಲ್ಲಿ ಎಲ್ರಿಗೂ ಆಗಬೇಕು ಅಂತಕ್ಕಂಥ ಆ ಒಂದು ತಪನ ಅವರ ಮನಸ್ಸಿನಲ್ಲಿ ಪ್ರಾರಂಭವಾಯಿತು, ಅವರ ಒಳಗಡೆ ಪ್ರಾರಂಭವಾಯಿತು. ಹೀಗಾಗಿ ಈ ಸಾಧನೆಯ ಸಂದರ್ಭದಲ್ಲೇ ಶ್ರೀರಾಮಕೃಷ್ಣರಿಗೆ ವಿವಾಹವಾದ ಶಾರದಾ ಮಾತೆಯವರು 5-6 ವರ್ಷದ ಬಾಲಕಿ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಅಂತಕ್ಕಂಥದ್ದು ಇತ್ತು. ಹಾಗಾಗಿ ಆ 5-6 ವರ್ಷದ ಬಾಲಕಿಯನ್ನ ಶ್ರೀರಾಮ ಕೊಟ್ಟು ವಿವಾಹವನ್ನು ಮಾಡ್ತಾರೆ. 23 ವರ್ಷ ಶ್ರೀರಾಮ. ಹಾಗೆ ಬಂದಂತಹ ಆ ಬಾಲಕಿಗೆ ಅವರೇನೆ ಶ್ರೀರಾಮಕೃಷ್ಣರ ಪ್ರಥಮ ಶಿಷ್ಯ ಕೂಡ ಶಾರದಾ ಮಾತೆ. ಈ ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಅವರ ವಿವಾಹವಾಗಿ ಬಂದಾಗ ಮೊದಲು ಅವರ ವಿವಾಹವನ್ನು ಮಾಡೋದಕ್ಕೋಸ್ಕರ ಆ ಸಂದರ್ಭ ಬಹಳ ಚೆನ್ನಾಗಿದೆ. ಅವರು ಸಾಧನೆಯನ್ನ ಮಾಡ್ತಾ ಮಾಡ್ತಾ ಜಗನ್ಮಾತೆಯನ್ನ ಕರಿತಾ ಕರಿತಾ ಅಮ್ಮ ಅಂತ ಕರಿತಾ ಕರಿತಾ ಹುಚ್ಚನಾಗಿ ಬಿಟ್ಟಿದ್ದಾರೆ ಅನ್ನೋದು ಒಂದು ವಿಷಯ ಎಲ್ಲ ಕಡೆ ಹರಲಿಕ್ಕೆ ಪ್ರಾರಂಭವಾಯಿತು. ಈ ದಕ್ಷಿಣೇಶ್ವರದಲ್ಲಿ ಕಾಳಿಕಾಲಯದಲ್ಲಿ ಎಷ್ಟೋ ಜನ ಕಂಠದಿಂದ ಬರ್ತಕ್ಕಂಥವ್ರು, ಆಮೇಲೆ ಅಲ್ಲೇ ಇರ್ತಕ್ಕಂಥವ್ರು ಎಲ್ಲ ಒಂದು ವಿಚಿತ್ರವಾಗಿರ್ತಕ್ಕಂಥ ಅವರ ವ್ಯವಹಾರವನ್ನು ನೋಡೋದು. ಅದೇನು ಶ್ರೀರಾಮಕೃಷ್ಣರು ಆ ಜಗನ್ಮಾತೆಯನ್ನು ನಂತರ ಒಂದು ಮೂರ್ತಿಯಾಗಿರಲಿಲ್ಲ, ಅವರಿಗೆ ಚೈತನ್ಯಮಯ ಆ ತಾಯಿ. ಅವ್ರ ಜೊತೆಗೆ ಮಾತಾಡ್ತಾ ಇದ್ರು, ಅವ್ರ ಜೊತೆಗೆ ಆಟ ಆಡ್ತಾ ಇದ್ರು. ಹೂ ಕೇಳಲಿಕ್ಕೆ ಹೋದ್ರೆ ಅಲ್ಲಿ ಒಂದು ಸಹಾಯ ಮಾಡ್ತಾ ಇದ್ರು ಆ ತಾಯಿಗೆ. ಹೀಗಾಗಿ ಆಮೇಲೆ ಅವರು ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ರು. ಬೇರೆ ಬೇರೆ ರೂಪದಲ್ಲಿ ಬಂದು ಕಾಣಿಸ್ಕೊಳ್ತಾ ಇದ್ರು ಅವರಿಗೆ. ಒಂದು ದಿವಸ ದೇವಸ್ಥಾನದಲ್ಲಿ ತಾಯಿಗೆ ಆ ಒಂದು ಇದನ್ನ ನೈವೇದ್ಯವನ್ನು ಸಮರ್ಪಣೆ ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಒಂದು ಬೆಕ್ಕು ಬಂದಾಗ ಆ ಬೆಕ್ಕಿಗೆ ಅಮ್ಮ ಇವತ್ತು ಈ ರೂಪದಲ್ಲಿ ಬಂದಿದ್ಯಾ ಅಂತ ಹೇಳಿ ಬೆಕ್ಕಿಗೆ ತಿಳಿಸ್ತಾರೆ. ಈ ವ್ಯವಹಾರವನ್ನು ನೋಡಿದಾಗ ಜನರಿಗೆ ಅನಿಸುತ್ತೆ ಇವರು ಸಂಪೂರ್ಣವಾಗಿ ಹುಚ್ಚರಾಗಿ ಹೋಗಿದ್ದಾರೆ ಅಂತ ಹೇಳಿ, ಇವರು ಹುಚ್ಚರಾಗಿ ಹೋಗಿದ್ದಾರೆ ಅಂತ ಹೇಳಿ. ಆದರೆ ಅವರ ಇದೇನು ಅಂತ ಹೇಳಿದ್ರೆ ಒಂದು ಲೀಲೆ. ಹಾಗಾಗಿ ಲೀಲೆ ಭಗವಂತ ಬರುವಾಗ ಅವನಿಗೆ ಸಹಾಯಕರಾಗಿ ಎಲ್ಲರೂ ಕರ್ಕೊಂಡು ಬರ್ತಾರೆ. ಅಂದ್ರೆ ಅದು ಶ್ರೀರಾಮಕೃಷ್ಣರು ಹೇಳ್ತಾರೆ, ಈ ಒಂದು ಬ್ರಾಹ್ಮ ಟೂಪ್ ಇದೆಯಲ್ಲ ಆ ತರ ಬರ್ತಾರಂತೆ ಪರಮಾತ್ಮ ಬರುವಾಗ. ಅದರಲ್ಲಿರ್ತಕ್ಕಂಥ ವೇಷಧಾರಿಗಳು ಯಾರ್ಯಾರು ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಜೊತೆಗೆ. ಹಾಗಾಗಿ ಈ ಲೀಲೆಯನ್ನು ಮಾಡುವಾಗ ಕೂಡ ಅದಕ್ಕೆ ಅವರೆಲ್ಲರೂ ಕರ್ಕೊಂಡು ಬಂದರು. ಅವರಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಾಗವನ್ನು ವಹಿಸಿರ್ತಕ್ಕಂಥವರು ರಾಣಿ ರಾಸ್ಮಣಿ ಹಾಗೂ ಅವರ ಅಳಿಯನಾಗಿರ್ತಕ್ಕಂಥ ಮಧುನಾಥ ವಿಶ್ವಾಸ. ಸೊ ಪೂಜೆ ಈ ತರ ಮಾಡ್ತಾ ಇರುವಾಗ ಆ ದೇವಸ್ಥಾನ ಸ್ಥಾಪನೆ ಮಾಡಿ ಅದು ನಡೆಸ್ತಕ್ಕಂಥವ್ರು, ಅದು ಯಜಮಾನರು, ಅವರಿಗೆ ಕಂಪ್ಲೇಂಟ್ ಹೋಗುತ್ತೆ. ದಕ್ಷಿಣೇಶ್ವರದ ಇದರಿಂದ ಅಧಿಕಾರಿಗಳೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಈ ತರ ದೇವಸ್ಥಾನದಲ್ಲಿ ದೈವ ಅಪಚಾರ ನಡೀತಾ ಇದೆ, ನೀವು ಇದನ್ನು ನಿಲ್ಲಿಸಬೇಕು ಅಂತ. ಆಗ ಅವರು ಹೊತ್ತಲ್ಲಿ ನೋಡಿದ್ರೆ ಶ್ರೀರಾಮಕೃಷ್ಣ ಮಾಡ್ತಕ್ಕಂಥ ಪೂಜಾ ವಿಧಾನವನ್ನು ಕೇಳದೆ ಬರ್ತಾರೆ. ಬಂದು ನೋಡುವಾಗ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ನಾವೆಲ್ಲ ಒಂದು ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಕಲ್ಲಿನ ಮೂರ್ತಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದ ಮನಸ್ಸಲ್ಲಿ ಇದೇ ಇರ್ತದೆ. ಆದರೆ ಶ್ರೀರಾಮ ಪೂಜೆ ಮಾಡ್ತಕ್ಕಂಥ ವಿಧಾನ ಹೇಗಿದೆ, ಆ ಜಗನ್ಮಾತೆಯಲ್ಲಿ ಆವಿರ್ಭೂತರಾಗಿದ್ದಾಳೆ. ಇಲ್ಲಿ ನಿಜವಾಗಿಯೂ ಆ ಜಗನ್ಮಾತೆಯ ಚೈತನ್ಯ ಇಲ್ಲಿ ಬಂದಿದೆ ಅಂತಕ್ಕಂಥ ವಿಷಯ ಅವರಿಗೆ ಅರ್ಥವಾಗುತ್ತೆ. ಹಾಗಾಗಿ ಅವ್ರು ಏನ್ ಹೇಳ್ತಾರೆ, ಯಾರು ಅವರಿಗೆ ಡಿಸ್ಟರ್ಬ್ ಮಾಡಬಾರದು ಅಂತ. ಅವ್ರು ಹೇಗೆ ಪೂಜೆ ಮಾಡ್ತಾರೋ ಆ ಥರ ಮಾಡ್ತಾರೆ. ಆದ್ರೆ ಈ ವಿಷಯ ಅಂದ್ರೆ ಹುಚ್ಚರಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದು ಹಳ್ಳಿಯಾಗಿರ್ತಕ್ಕಂಥ ಕಾಮಾರಪುರದಲ್ಲಿ ಅವರ ತಾಯಿಗೆ ಬೇಗ ಬೀಳ್ತದೆ. 23 ವರ್ಷ ವಯಸ್ಸು, ಹುಚ್ಚರಾಗಿ ಹೋಗಿದ್ದಾರೆ ಅಂತೆಲ್ಲ ಆದಾಗ ಅದಕ್ಕೆ ಪರಿಹಾರ ಏನು, ಲೌಕಿಕವಾಗಿ ಮದುವೆ ಮಾಡೋದು ಹುಚ್ಚು ಬಿಡ್ತದೆ ಅಂತೇಳಿ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಹಾಗಾಗಿ ಹುಡುಗಿನ ಹುಡುಗಿಗೆ ಪ್ರಾರಂಭ ಮಾಡ್ತಾರೆ. ಆದರೆ ಹುಚ್ಚಿಗೆ ಹುಡುಗಿ ಕೊಡೋದಿಲ್ಲ. ಪ್ರಪಂಚದಲ್ಲಿ ಇದು ಇದೆ, ತಮಾಷೆ ಮಾಡ್ತಾರೆ ಅದಕ್ಕೋಸ್ಕರ. ಹುಚ್ಚು ಬಿಟ್ಟರೆ ಮದುವೆ ಆಗೋದಿಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂತ ಹೇಳಿ. ಹೀಗಾಗಿ ಯಾರನ್ನ ಅಂತ ಹೇಳಿ ಹುಡುಕ್ತಾ ಇದ್ರು. ಈ ಸಂದರ್ಭದಲ್ಲೇ ಒಂದ್ಸಲ ಕಾಮಾರಪುರಕ್ಕೆ ರಾಮಕೃಷ್ಣರು ಬಂದಾಗ ಮನೆಯಲ್ಲಿ ಎಲ್ಲ ಗುಸು ಮಾತಾಡ್ಕೊಳ್ತಾ ಇದ್ದಾರೆ. ಏನ್ ಸಮಾಚಾರ ಅಂತ ಹೇಳಿದಾಗ ಯಾರು ಹೇಳಕ್ ರೆಡಿ. ಕೊನೆಗೆ ಗಟ್ಟಿಯಾಗಿ ಕೊನೆಗೆ ಹೇಳಿದ್ರು, ಈ ತರ ಇದೆ ಅಂತ ಹೇಳಿ. ಆಗ ನಿಮ್ಗೆ ಮದುವೆ ಮಾಡಬೇಕು ಅಂತ ಇದ್ದೀವಿ, ಯಾರು ಹುಡುಗಿ ಸಿಗ್ತಾ ಇಲ್ಲ, ಏನ್ ಮಾಡೋದು? ಆಗ ಇವ್ರೇ ಹೇಳ್ತಾರೆ, ಅಲ್ಲಿ ಯಾಕೆ ಹೋಗ್ತೀರಾ,
ಮುಖ್ಯೋಪಾಧ್ಯಾಯ ಮನೆಯಲ್ಲಿ ನನಗೋಸ್ಕರ ಸಿದ್ಧವಾಗಿದ್ದಾಳೆ. ಅವರಿಗೆಲ್ಲ ಆಶ್ಚರ್ಯ, ಗೊತ್ತಾದರೆ ಒಪ್ಕೊಳ್ಳೋದಿಲ್ಲ ಅಂತೇಳಿ ಅದನ್ನ ಗುಪ್ತವಾಗಿ ಇಡಬೇಕು ಅಂತೇಳಿ ಎಷ್ಟೋ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಅವರಿಗೆ ಗೊತ್ತಾದ ಮೇಲೆ ಅವರೇ ಅಂದ್ರೆ ಈ ತರ ಹೇಳುವಂತೆಲ್ಲ ಆಶ್ಚರ್ಯ. ಕೂಡ್ಲೆ ಹೋಗಿ ಅಲ್ಲಿ ಆಗ ಆ ಸಮಯದಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಾವು ವರದಕ್ಷಿಣೆ ಅಂತ ಹೇಳ್ತೀವಲ್ಲ, ವಧುದಕ್ಷಿಣೆ ಪದ್ಧತಿಯಲ್ಲಿ ಇತ್ತು ಆ ಸಮಯದಲ್ಲಿ. ಹೀಗಾಗಿ ಆ ವಧುದಕ್ಷಿಣೆಯನ್ನು ಕೊಟ್ಟು ಆ 5-6 ವರ್ಷದ ಬಾಲಿಕೆಯನ್ನು ತಗೊಂಡು ಶ್ರೀರಾಮನಿಗೆ ವಿವಾಹವನ್ನು ಮಾಡ್ತಾರೆ. ಹೀಗಾಗಿ ಅವರ ಧರ್ಮಪತ್ನಿಯಾದ ಕಾಲದ. ಆದರೆ ನಾವು ಭಗವಂತನ ಅವತಾರ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಭಗವಂತನ ಅವತಾರವಾದರೆ ಅವತಾರದ ಆ ಲೀಲೆಗೋಸ್ಕರ ಅವ್ರು ಯಾರೋ ಒಬ್ಬ ಸಾಮಾನ್ಯ ಸ್ತ್ರೀಯನ್ನು ವಿವಾಹ ಆಗ್ತಾರೆ. ಶಾರದಾ ಮಾತೆ ಅವರ ಜನ್ಮಕ್ಕೆ ಮುಂದು ಅವರ ತಾಯಿ ಶ್ಯಾಮಾಸುಂದರಿ ದೇವಿ, ತಂದೆ ರಾಮಕೃಷ್ಣನ ಮುಖ್ಯೋಪಾಧ್ಯಾಯ, ತಾಯಿ ಶ್ಯಾಮಾಸುಂದರಿ ದೇವಿ ಅವರು ಅಲ್ಲೇ ಜಯರಾಮಪೇಟೆ ಅಂತ ಶಿವನ್ ಅಂತ ಹೇಳಿ ಒಂದು ಜಾಗ ಇದೆ. ಅಲ್ಲಿ ಹೋದಾಗ ಅಲ್ಲೊಂದು ಬಿಲ್ವ ವೃಕ್ಷದ ಕೆಳಗಡೆ ಅವರು ಕೂತ್ಕೊಂಡಿದ್ದಾಗ ಅವರಿಗೆ ಒಂದು ಅನುಭವ. ಅದರ ಮೇಲೆ ಒಂದು ಆ ಬಿಲ್ವ ವೃಕ್ಷದ ದಿವ್ಯ ಬಾಲಕಿ ಬಂದು ತನ್ನ ಗರ್ಭವನ್ನು ಪ್ರವೇಶ ಮಾಡಿದಾಗ ಅವರಿಗೆ ಒಂದು ದರ್ಶನವಾಗಿ ಮೂರ್ಛೆ ಹೋಗುತ್ತಾರೆ. ಆಮೇಲೆ ಅವರು ಎದ್ಮೇಲೆ ಇದೆಲ್ಲ ಬಂದರೆ ಆಮೇಲೆ ಗೊತ್ತಾಗ್ತದವರಿಗೆ ನಾನು ಗರ್ಭವನ್ನು ಧರಿಸಿದ್ದೇನೆ ಅಂತೇಳಿ ಕಾರ್ಯಕ್ರಮದಲ್ಲಿ ಶಾರದಾ ಮಾತೆ ಧರಿಸ್ತಾರೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಅವರು ಕೂತ್ಕೊಂಡಿದ್ದಲ್ಲಿ ಬಿಲ್ವವೃಕ್ಷದ ಕೆಳಗಡೆ ಬಾಂಗ್ಲಾದೇಶದಲ್ಲಿ ಜಗನ್ಮಾತೆಯನ್ನ ದುರ್ಗಾ ರೂಪದಲ್ಲಿ ನವರಾತ್ರಿ ಸಮಯದಲ್ಲಿ ನಿಮಗೆಲ್ಲರೂ ಓದಿದೆ, ತುಂಬಾ ವೈಭವವಾಗಿ ಪೂಜೆ ಮಾಡ್ತಾರೆ. ದೈವ ಆರಾಧಕರು, ದೇವಿ ಆರಾಧಕರು ತುಂಬಾ ಇದ್ದಾರೆ. ಹೀಗಾಗಿ ಆ ದುರ್ಗಾ ಪೂಜೆ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡುವಾಗ ಜಗನ್ಮಾತೆಯನ್ನ ಆಹ್ವಾನ ಮಾಡುವಾಗ ಬಿಲ್ವ ವೃಕ್ಷದಲ್ಲಿ ಆಹ್ವಾನ ಮಾಡ್ತಾರೆ. ಕ್ರಮ ಅಂದ್ರೆ ಜಗನ್ಮಾತೆ ದುರ್ಗಾ ಮಾತೆ ಕೈಲಾಸದ ಶಿವನ ಜೊತೆ ಇರ್ತಾರೆ. ಅವರು ಮೊದಲು ಇಲ್ಲಿ ಬರಬೇಕಾದ್ರೆ ನೇರವಾಗಿ ಇರಬೇಕು, ಇದರಲ್ಲಿ ಬಿಲ್ವ ವೃಕ್ಷದಲ್ಲಿ ಇಳಿದು ಅದಾದ್ಮೇಲೆ ಮೂರ್ತಿಯಲ್ಲಿ ಪ್ರವೇಶ ಮಾಡ್ತಾರೆ, ಪ್ರತಿಷ್ಠಾಪನೆ ಮಾಡೋದು ಕ್ರಮ. ಹಾಗಾಗಿ ಇಲ್ಲಿ ಶಾರದಾ ಮಾತೆಯ ತಾಯಿ ಅವರಿಗೆ ಆಗಿರತಕ್ಕಂಥ ದರ್ಶನ ಯಾವುದ್ರ ಕೆಳಗೆ, ಬಿಲ್ವ ವೃಕ್ಷದ ಕೆಳಗೆ. ಹಾಗಾಗಿ ಆ ದುರ್ಗೆಯೇ ತನ್ನ ಮನೆಯಲ್ಲಿ ಜನ್ಮಿಸಿದ್ದಾಳೆ ಅಂತ ಅವರು ನಂಬಿದ್ರು. ಹಾಗಾಗಿ ಶಾರದಾ ಮಾತೆಗೆ ಬೇರೆ ಬೇರೆ ಹೆಸರಿಟ್ಟಿದ್ರು. ಆದ್ರೆ ಕೊನೆಗೆ ಶಾರದಾ ಅಂತ ಹೇಳಿ ಹೆಸರಾಯಿತು. ಶ್ರೀಮಂತರೆಂದಿಗೆ ಒಂದು ಹೆಸರಿಟ್ಟಿದ್ರು, ಇನ್ನೊಂದು ಹೆಸರಿಟ್ಟಿದ್ರು. ಆದ್ರೆ ಶಾರದೆ ಅಂತ ಹೇಳಿ ನಾವು ಶಾರದೆ ಅಂತ ಹೇಳ್ತೀವಿ, ಅವರು ಶಾರದಾ ಅಂತ ಹೇಳಿ ಕರೀತಾರೆ. ಸಾರ ಅಂತ ಹೇಳಿದ್ರೆ ಎಸೆನ್ಸ್, ಸಾರ. ಯಾವುದಾದ್ರು ವಸ್ತುವಿನ ಸಾರ ಅಂದ್ರೆ ಗೊತ್ತಿದ್ದಿಲ್ಲ ಅದು. ಹಾಗಾಗಿ ಆ ಸಾರವನ್ನ ಕೊಡತಕ್ಕಂಥವರು. ದುರ್ಗೆಗೆ ಒಂದು ಹೆಸರು, ದುರ್ಗಾದೇವಿಗೆ ಅದೊಂದು ಹೆಸರು. ಯಾರು ಸಾಧನೆಯನ್ನ ಮಾಡ್ತಾರೋ ಅವರಿಗೆ ಈ ಭಗವಂತನ ಆ ಅನುಭವದ ಸಾರವನ್ನ ಕೊಡ್ತಾರೆ ಎಂದು. ಹಾಗಾಗಿ ಸಾರದ ಅಂತ ಹೇಳಿ ಆ ಹೆಸರಿನಿಂದ ಕೊನೆಗೆ ಅವರಿಗೆ ನಾವು ಕರಿತೀವಿ. ಬಂಗಾಳದಲ್ಲಿ ನಾವು ಶಾರದೆ ಅಂತ ಹೇಳಿ ಕರೆದ್ರು, ಅವರು ಸಾರದೆ ಅಂತ ಹೇಳಿ ಕರೀತಾರೆ. ಹೀಗಾಗಿ ಶಾರದಮ್ಮ ಅವರ ಧರ್ಮಪತ್ನಿಯಾಗಿ ಬಂದಾಗ ಇವರು ಏನ್ ಮಾಡುತ್ತಾರೆ, ಆ ಚಿಕ್ಕ ಬಾಲಕಿಗೆನೆ ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಬೋಧನೆಯನ್ನು ಪ್ರಾರಂಭ ಮಾಡೋದು. ನಿಮಗೆ ಆಶ್ಚರ್ಯವಾಗಬಹುದು, ಆ ವಯಸ್ಸಲ್ಲಿ ಕಲಿಸ್ತಾರೆ ಅವರಿಗೆ. ಮೊದಲು ಲೌಕಿಕ ಕರ್ತವ್ಯಗಳನ್ನೆಲ್ಲ ಹೇಳ್ಕೊಟ್ರು. ಇವರು ಯಾವಾಗಲೂ ಭಗವಂತನ ಧ್ಯಾನವನ್ನು ಮಾಡಿ ಸಮಾಧಿಗೆ ಹೋಗತಕ್ಕಂಥ ಶ್ರೀರಾಮಕೃಷ್ಣರು ಲೌಕಿಕವಾಗಿ ಯಾವ್ಯಾವ ತರ ಇರಬೇಕು ಈ ಲೋಕದಲ್ಲಿ ಅನ್ನೋ ವಿಷಯವನ್ನೆಲ್ಲ ಕಲಿಸಿದ್ರು ಶಾರದಾ ಮಾತೆಗೆ. ಅದ್ರ ಜೊತೆಗೆ ಭಗವಂತನ ವಿಷಯವಾಗಿ ಕೂಡ 5-6 ವರ್ಷದ ಬಾಲಕಿಗೆ ಏನಾಗುತ್ತೆ, ಅವರಿಗೆ ಬಹಳ ಸರಳವಾಗಿರ್ತಕ್ಕಂಥ ಭಾಷೆ ಹೇಳ್ತಾರೆ. ನೋಡಮ್ಮ, ಚಂದಮಾಮ, ಚಂದ್ರನನ್ನ ಚಂದಮಾಮ ಅಂತ ಹೇಳಿ ಕರಿತಿರ್ತಾನೆ. ಅವನು ಎಲ್ರಿಗೂ ಮಾಮ, ನಿನಗೂ ಮಾಮ, ಪಕ್ಕದ ಮನೆಯವರಿಗೂ ಮಾಮ, ಯಾವ ಮಾಮನ ನೋಡಿದ್ರು ಚಂದ್ರಮಾಮನ ಚಂದಮಾಮ ಅಂತ ಹೇಳಿ ಕರೀತಾರೆ. ಅದೇ ತರ ನಮ್ಮೆಲ್ಲರಿಗೂ ಒಬ್ಬ ದೇವರಿದ್ದಾನೆ, ಅವನ್ನೇ ಪರಮಾತ್ಮ ಅಂತ ಹೇಳಿ ಕರಿತೇವೆ. ಹೀಗೆ ಬಹಳ ಸರಳ
ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಸುಲಭವಾಗಿ ಅರ್ಥವಾಗುವುದರ ಆ ವಯಸ್ಸಿನಲ್ಲಿ ಅವರಿಗೆ ನಿಧಾನವಾಗಿ ಈ ಭಗವಂತನ ಬಗ್ಗೆ, ಸಾಧನೆ ಬಗ್ಗೆ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಅದಾದ್ಮೇಲೆ ನಮಗೆಲ್ಲ ಗೊತ್ತಿದೆ, ಶಾರದಾ ಮಾತೆ ದೊಡ್ಡವರಾದ್ಮೇಲೆ ಎಲ್ಲರೂ ಅವ್ರನ್ನ ಹುಚ್ಚನ ಹೆಂಡತಿ ಅಂತೇಳಿ ಆ ಊರಲ್ಲಿ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಜಯರಾಮವಾಗಿ. ಕೊನೆಗೆ ತಂದೆಯ ಅನುಮತಿಯನ್ನ ಪಡೆದು ಅವರು ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಅವರು ಒಂದು ವೇಳೆ ಹುಚ್ಚಾಗಿದ್ದಿದ್ರೆ ನಿಜವಾಗಿಯೂ ಅವರ ಪತ್ನಿಯಾಗಿರ್ತಕ್ಕಂಥ ನಾನು ಅವ್ರ ಸೇವೆಯನ್ನು ಮಾಡಬೇಕೀಗ, ನನ್ನ ಅವಶ್ಯಕತೆ ಯಾವಾಗಲೂ ಹೆಚ್ಚಾಗಿ ಈಗ ಅವರಿಗಿದೆ, ಹಾಗಾಗಿ ನಾನು ಅವ್ರ ಹತ್ರ ಹೋಗ್ಬೇಕು ಅಂತ ಹೇಳಿ ತಂದೆ ಅನುಮತಿಯನ್ನು ಪಡೆದು ಅವರು ತಂದೆನೇ ಕರ್ಕೊಂಡು ಬರ್ತಾರೆ. ಬಂದು ದಕ್ಷಿಣೇಶ್ವರದಲ್ಲಿ ಬಿಡ್ತಾರೆ. ಆದರೆ ಅವರಿಗೆ ಆಗಿದ ಆಶ್ಚರ್ಯ ಅಂತ ಹೇಳಿದ್ರೆ, ಅವರು ನೋಡಿದ ತಕ್ಷಣ ಏನೇನು ತಿಳ್ಕೊಂಡಿದ್ರು ಅಂದ್ರೆ ಎಷ್ಟೋ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು, ಈ ತರ ಎಲ್ಲ ಜನ ಎಲ್ಲ ಮಾತಾಡ್ಕೊಡ್ತಾ ಇದ್ದಾರಲ್ಲ. ಆದ್ರೆ ಅಲ್ಲಿ ಬಂದಾಗ ಅವ್ರು ನೋಡಿದ ತಕ್ಷಣ ಶ್ರೀರಾಮರು, ಓ ನೀನ್ ಬಂದ್ಯ, ಸ್ವಲ್ಪ ಮೊದಲೇ ಬಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ, ಮೊದಲನ್ನ ತಿನ್ನಲ್ಲ ಅವನು ಹೊರಟೋಗ್ಬಿಟ್ಟಿದ್ದಾನೆ. ಅವನು ಇದ್ದಿದ್ರೆ ನಿಮಗೆ ಎಷ್ಟು ನಾನು ನೋಡ್ಕೊಳ್ಳೋಣ, ಪರವಾಗಿಲ್ಲ ಬಿಡು, ಓ ಜ್ವರ ಬಂದಿದೆ ನಿಮಗೆ, ಪರವಾಗಿಲ್ಲ ಒಂದು ಡಾಕ್ಟರ್ ಕಳಿಸ್ತೀನಿ ಅಂತ ಹೇಳಿ ತಮ್ಮ ಕೋಣೆಯಲ್ಲಿ ಅವರಿಗೆ ಮಲಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಅವ್ರನ್ನ ಚೆನ್ನಾಗಿ ಆರೈಕೆಯನ್ನು ಮಾಡಿದ್ರು. ಇದನ್ನು ನೋಡಿದ ಕೂಡಲೇ ಶಾರದಾದೇವಿಯವರ ಮನಸ್ಸು ಜನರಿಗೆ ಯಾರು ಇವರು ಹುಚ್ಚರು ಅಂತೇಳಿ ಕರೀತಾ ಇದ್ದಾರಲ್ಲ ಅವರೇ ನಿಜವಾಗಿ ಹುಚ್ಚರು. ಯಾಕೆಂದ್ರೆ ಅವರಿಗೆ ಅರ್ಥವಾಗಲಿ ಇವ್ರು ಯಾರು ಅಂತೇಳಿ. ಎಷ್ಟೊಂದು ಪ್ರೇಮದಿಂದ ಮೊದಲನೇ ಸಲ ನೋಡಿದಾಗ ಎಷ್ಟು ಪ್ರೇಮದಿಂದ ನೋಡ್ಕೊಳ್ತಾ ಇದ್ರು, ಅಷ್ಟೇ ಪ್ರೇಮದಿಂದ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಅರ್ಥ ಆಯ್ತು. ಆಗ ಶಾರದಾ ಮಾತೆಯವರಿಗೆ ನಿಜವಾದ ಆಧ್ಯಾತ್ಮಿಕ ಜೀವನವನ್ನು ಕಲಿಸ್ಕೊಡ್ತಾರೆ. ಶ್ರೀರಾಮಕೃಷ್ಣ ಮತ್ತು ಅವರ ಅನುಮತಿಯನ್ನು ಪಡಿತಾರೆ. ನೋಡಮ್ಮ, ನನ್ನನ್ನು ವಿವಾಹವಾಗಿದೆ, ನಾನು ಎಷ್ಟೋ ಸಾಧನೆಯನ್ನು ಮಾಡಿ ಆ ಪ್ರತಿಯೊಬ್ಬ ಸ್ತ್ರೀಯನ್ನು ಜಗನ್ಮಾತೆಯನ್ನು ನೋಡ್ತೇನೆ, ಆದರೆ ವಿವಾಹವಾಗಿದೆಯಾ ನೀನು, ನಿನಗೆ ನನ್ನ ಮೇಲೆ ಅಧಿಕಾರ ಇದೆ ಲೌಕಿಕ ಜೀವನ ನಡೆಸಲಿಕ್ಕೆ. ಅದನ್ನು ನಡೆಸಬೇಕು ಅಂತ ಹೇಳಿದ್ರೆ ನಿನಗೆ ಆಸೆ ಇದ್ರೆ ಅದಕ್ಕೆ ಕೂಡ ನಾನು ಸಿದ್ಧನಾಗಿದ್ದೇನೆ. ನೀನು ಆಧ್ಯಾತ್ಮಿಕ ಜೀವನ ನಡೆಸ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಮಾರ್ಗದರ್ಶನ ಮಾಡಿಬಿಟ್ರೆ ನಾನು ಸಿದ್ಧನಾಗಿದ್ದೇನೆ, ನಿಮ್ಗೆ ಏನ್ ಬೇಕು ಕೇಳು ಅಂತ ಹೇಳ್ತಾರೆ. ಆಗ ಶಾರದನ ಲೌಕಿಕ ಜೀವನಕ್ಕೆ ನಿಮ್ಮನ್ನು ಎಳೆಯಲಿಕ್ಕೆ ಬಂದವರಲ್ಲ ನಾನು, ನೀವು ಏನನ್ನು ಸಾಧಿಸಲಿಕ್ಕೆ ಬಂದಿದ್ದೀರೋ ಅದರಲ್ಲಿ ನಿಮಗೆ ಮನವರಿಕೆಯಾಗಲಿಕ್ಕೆ ಬಂದಿದ್ದೇನೆ, ನನಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡಿ ಅಂತ ಹೇಳ್ತಾರೆ ಶಾರದ. ಅದಕ್ಕೋಸ್ಕರ ಒಂದು ದಿವಸ ಶ್ರೀರಾಮರು ಹೇಳ್ತಾರೆ, ಶಾರದ ನೀನು ನನ್ನನ್ನು ಯಾವ ರೀತಿಯಾಗಿ ನೋಡ್ತೀರಾ ಅಂತ. ದಕ್ಷಿಣೇಶ್ವರಕ್ಕೆ ಈ ಸಂದರ್ಭದಲ್ಲೇ ಒಂದು ಪ್ರಶ್ನೆ ಕೇಳಿ, ಯಾವ ರೀತಿಯಾಗಿ ನೋಡ್ತೀರಾ? ಆಗ ಶಾರದಾ ಮಾತೆ ಶ್ರೀರಾಮರ ಪಾದವನ್ನು ಒತ್ತಾ ಇದ್ರು, ಪಾದ ಸೇವೆ ಮಾಡ್ತಾ ಇದ್ರು. ಶ್ರೀರಾಮಕೃಷ್ಣರು ತಕ್ಷಣ ಅವ್ರು ಹೇಳ್ತಾರೆ, ನೋಡಮ್ಮ, ದೇವಸ್ಥಾನದಲ್ಲಿ ಜಗನ್ಮಾತೆ ಅಂತ ಹೇಳಿ ಯಾವ ಆ ಮಾತೆಯನ್ನು ಪೂಜಿಸ್ತಾರೋ, ನಹವತ್ಖಾನೆಯಲ್ಲಿ ಈ ಶರೀರಕ್ಕೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಯಾವ ಮಾತೆ ಇದ್ದಾಳೋ ಅದೇ ಮಾತೆ ಈಗ ನನ್ನ ಕಾಲನ್ನು ಹೋಗ್ತಾ ಇದ್ದಾಳೆ. ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ, ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಇದು. ಹಾಗಾಗಿ ಅವರು ಶ್ರೀರಾಮಕೃಷ್ಣರು ಆ ಪರಬ್ರಹ್ಮ ಆದರೆ ಪರಬ್ರಹ್ಮ ಶಕ್ತಿ ಶಾರದಾ ಮಾತೆ ಈ ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಅವರಿಗೆ ಅವರ ಈ ಲೀಲೆಗೆ ಸಹಕಾರವನ್ನು ಮಾಡಲಿಕ್ಕೆ ಅಂತೇಳಿ ಶಾರದಾ ಬಂದಿದೆ. ಈಗ ಯಾವ ರೀತಿಯಾಗಿ ಸಹಕಾರವನ್ನು ಮಾಡ್ತಾರೆ ಶಾರದಾ ಅವರ ಬಗ್ಗೆ ಅಂದ್ರೆ ಅವರ ಮೂಲದ ಬಗ್ಗೆ ನಾವು ಈಗ ಭಜನೆ ಮಾಡ್ತಾ ಇರುವಾಗ ಇವೆಲ್ಲ ಕೇಳಿದ್ದೇವೆ. ಪ್ರಕೃತಿ ಪರಮ ಅಭಯಾಂಬರ, ಪರಮ ಪ್ರಕೃತಿಯವರು, ಮೂಲ ಪ್ರಕೃತಿಯವರು ಅಂಥವರು ನರರೂಪದ ಜನ ತಾಪಾರ, ಜನರ ದುಃಖವನ್ನು ಹೋಗಲಾಡಿಸಲಿಕ್ಕೋಸ್ಕರ ನರರೂಪವನ್ನು ಧರಿಸಿ ಬಂದವರು ಆ ಪರಮ ಪ್ರಕೃತಿ ಅಂತೇಳಿ ಶಾರದಾ ಮಾತೆ. ಹೀಗಾಗಿ ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಅವರು ಸಿದ್ಧ ಮಾಡ್ತಾರೆ. ಶ್ರೀರಾಮಕೃಷ್ಣರು ಯಾವದನ್ನ ತಮ್ಮ ಸಾಧನೆಯ ಮೂಲಕ ಕಂಡುಕೊಂಡಿದ್ರು, ತಮ್ಮ ಅನುಭವದ ಮೂಲಕ ಕಂಡುಕೊಂಡಿದ್ರು, ಆ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಶಾರದಾ ಮಾತೆ. ಹೇಗೆ ಜಪ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು, ಪ್ರತಿಯೊಂದು ವಿಷಯವನ್ನು ಕೂಡ ಕಾಲಕ್ರಮದಲ್ಲಿ ಅವರಿಗೆ ಯಾವ ರೀತಿಯಾಗಿ ಮಂತ್ರೋಪದೇಶವನ್ನು ಕೊಡಬೇಕು, ಪ್ರತಿಯೊಂದನ್ನು ಕೂಡ ಶ್ರೀರಾಮಕೃಷ್ಣ ಕಲಿಸ್ತಾರೆ. ಹೇಳ್ತಾರೆ ಒಂದು ದಿವಸ, ನೋಡಮ್ಮ, ನಾನು ಎಷ್ಟು ಮಾಡಿದ್ದೇನಲ್ಲ ಅದಕ್ಕಿಂತ 10 ಪಟ್ಟು 100 ಪಟ್ಟು ನೀನು ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಶ್ರೀರಾಮಕೃಷ್ಣ ಏನ್ ಮಾಡಿದ್ರು, ಎಷ್ಟೋ ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಿದ್ರು, ಆಗಲೇ 10 ಪಟ್ಟು 100 ಪಟ್ಟು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಶಾರದಾ ಮಾತೆಗೆ. ಆಗ ಶಾರದಾ ಮಾತೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಒಬ್ಬ ಸ್ತ್ರೀ,
ಆ ಸಮಯದಲ್ಲಿ ಸಮಾಜದಲ್ಲಿ ಸ್ತ್ರೀಗೆ ಅಂಥದ್ದೊಂದು ಬೆಲೆ ಇರಲಿಲ್ಲ. ನಾನೊಬ್ಬ ಸ್ತ್ರೀ ನಾನೇನು ಮಾಡಬಲ್ಲೆ ಇದ್ದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಥರ ಯೋಚನೆ ಮಾಡಬೇಕಾಗಿಲ್ಲ, ನೋಡು ನಿಮ್ಗೆ ಗೊತ್ತಾಗ್ತದೆ ಬರ್ತಾ ಬರ್ತಾ ಹೇಗೆ ಜನ ಎಷ್ಟೊಂದು ಜನ ಬರ್ತಾರೆ ಅಂತ ಹೇಳಿ ಅವ್ರಿಗೆಲ್ಲರೂ ಕೂಡ ನೀನು ಮಾರ್ಗದರ್ಶನ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಶಾರದಾ ಮಾತೆ. ಅಂತಹ ಒಂದು ಶಾರದಾ ಮಾತೆಯನ್ನ ದಕ್ಷಿಣೇಶ್ವರಕ್ಕೆ ಅವರು ಮೊದಲು ಬಂದಾಗ ಆ ಸಂದರ್ಭದಲ್ಲೇ ಶ್ರೀರಾಮಕೃಷ್ಣರು ಅವರನ್ನು ಜಗನ್ಮಾತೆ ಅಂತ ಹೇಳಿ ಪೂಜೆ ಮಾಡಿ ಜಗನ್ಮಾತೆಯ ಜಾಗೃತ ಮಾಡ್ತಾರೆ. ತನ್ಮೂಲಕ ಅವ್ರು ಏನು ಮಾಡೋದು ಅಂತ ಹೇಳಿದ್ರೆ, ನಮ್ಮ ಭಾರತದ ಸಂಪ್ರದಾಯದಲ್ಲಿರ್ತಕ್ಕಂಥ ಸ್ತ್ರೀ ಮೂರ್ತಿಗಳನ್ನ ಮಾತೃಸ್ವರೂಪರಾಗಿರತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿ. ಹೀಗಾಗಿ ಆ ಸಂಸ್ಕೃತಿಯನ್ನ ಪುನಃ ಪ್ರತಿಷ್ಠಾಪನೆ ಮಾಡಲು ಶ್ರೀರಾಮ ಶಾರದಾ ಮಾತೆಯನ್ನು ಯಾವ ಥರ ನೋಡ್ಕೊಳ್ತಾ ಇದ್ರು, ತುಂಬಾ ಗೌರವಯುತವಾಗಿ ನೋಡ್ಕೊಳ್ತಾ ಇದ್ರು. ಒಂದು ದಿವಸ ಶ್ರೀರಾಮ ದಕ್ಷಿಣೇಶ್ವರ ಕೋಣೆಯಲ್ಲಿದ್ದಾರೆ, ಅವರು ಭಾವದಲ್ಲಿ ಇನ್ನಾಗಿದ್ರು. ಆಗ ಶಾರದಾ ಮಾತೆ ಏನೋ ಒಂದು ವಸ್ತು ಅಂತಂದು ಅವರು ಕೋಣೆಯಲ್ಲಿ ಅಂತೇಳಿ ಬಂದು ಆ ಬಾಗಿಲು ಹಾಕಿಕೊಂಡು ಹೊರಡ್ತಾ ಇದ್ದಾರೆ. ಅಂದ್ರೆ ಒಳಗೆ ಬಂದಿದ್ದು ಹೊರಗೆ ಹೋಗ್ತಾ ಇದ್ರು. ಶ್ರೀರಾಮಕೃಷ್ಣರು ಒಬ್ಬ ಅಲ್ಲಿ ಸೇವಕಿ ಕೂಡ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು, ಕೋಣೆ ಕ್ಲೀನ್ ಮಾಡೋದಿಲ್ಲ ಬಿಡುವುದೇ ಇರ್ತಾರೆ. ಅವಳು ಬಂದಿದ್ದಾರೆ ಅಂದ್ಕೊಂಡು ಶ್ರೀರಾಮಕೃಷ್ಣರು ಹೋಗುವಾಗ ಬಾಗಿಲು ಹಾಕಿಕೊಂಡು ಹೋಗ್ಬೋದು ಅಂತ ಹೇಳಿ ಏಕವಚನದಲ್ಲಿ ಹೇಳಿದ್ರು. ಆದರೆ ತಕ್ಷಣ ಅವ್ರಿಗೆ ಗೊತ್ತಾಯಿತು ಬಂದಿದ್ದು ನಿಂದೆ ಅಲ್ಲ ಶಾರದಾ. ಆಗ ಅವ್ರು ಏನ್ ಮಾಡೋದು ಅಂತ ಹೇಳಿದ್ರೆ, ಆಮೇಲೆ ಅಲ್ಲಿ ಹೋಗಿ ನಾವತ್ತಿಗೆ ಹೋಗಿ ಶಾರದಾ ಮಾತೆ ನೋಡು ನೀನು ಬರ್ತಿದೆ ಅಂತ ಹೇಳಿ ಗೊತ್ತಾಗಲಿಲ್ಲ, ಬೃಂದೆ ಅಂತ ಅಂದ್ಕೊಂಡೆ ನಾನು, ಹಾಗಾಗಿ ಏಕವಚನದಲ್ಲಿ ಮಾತಾಡಿದೆ, ಏನು ತಪ್ಪು ತಿಳ್ಕೋಬೇಡ ಅಂತ. ಶಾರದಾ ಮಾತೆ ಹೇಳ್ತಾರೆ, ನನ್ನ ಪತಿಯಾಗಿರ್ತಕ್ಕಂಥ ಶ್ರೀರಾಮಕೃಷ್ಣರು ಹೂವಿನಿಂದ ಕೂಡ ನಾನು ಹೊಡಿಲಿಲ್ಲ ಅಂತ. ಅಂದ್ರೆ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಮಾತನ್ನ ಬಳಕೆ ಮಾಡ್ತೇವೆ. ಎಷ್ಟೊಂದು ಪ್ರೇಮದಿಂದ ನೋಡ್ಕೊಂಡು ಅಂತ ಹೇಳಿದ್ರೆ ಹೂವಿನಿಂದ ಕೂಡ ನನ್ನ ಹೊಡಿಲಿಲ್ಲ ಅವರು. ಅಷ್ಟೊಂದು ಪ್ರೇಮದಿಂದ ಅವರು ನೋಡ್ಕೊಂಡು ಶ್ರೀರಾಮ ಪ್ರೇಮ ಯಾತಕ್ಕೆ ಅಂತ ಹೇಳಿದ್ರೆ, ಅವರನ್ನೇ ಶಾರದಾ ಮಾತೆಯನ್ನ ಜಗನ್ಮಾತೆ ಪೀಠದಲ್ಲಿ ಕುಳ್ಳಿರಿಸಿ ಪೂಜೆ ಮಾಡೋದು. ಅವರಿಗೆ ಆ ಕಾಳಿ ಮಾತೆ ಶಾರದಾ ಮಾತೆ ಇಬ್ಬರು ಬೇರೆ ಬೇರೆಯಾಗಿರಲಿಲ್ಲ. ಅಂಥದ್ದೊಂದು ಅದ್ಭುತ ದೃಷ್ಟಿಯಿಂದ ಅವರು ಶಾರದಾ ಮಾತೆಯನ್ನು ನೋಡ್ತಾ ಇದ್ದಾರೆ. ಅವರಲ್ಲಿ ಇರ್ತಕ್ಕಂಥ ಆ ದೈವಿ ಶಕ್ತಿಯನ್ನು ಜಾಗೃತಗೊಳಿಸಿ ಅವ್ರೇನ್ ಮಾಡೋದು ಅಂತ ಹೇಳಿದ್ರೆ, ತರುవాత ಆಮೇಲೆ ಸ್ವಾಮಿ ವಿವೇಕಾನಂದರು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಶಾರದಾ ಮಾತೆಯನ್ನ ಆಧಾರವಾಗಿ ಮಾಡಿಕೊಂಡು ಭಾರತದಲ್ಲಿ ಸ್ತ್ರೀ ಶಕ್ತಿಯನ್ನ ಪುನಃ ಜಾಗೃತಗೊಳಿಸಬೇಕಾಗಿದೆ ಅಂತ ಹೇಳ್ತಾರೆ. ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಶಾರದಾ ಮಾತೆ ಹೆಸರಿನಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ. ಆದರೆ ಅದನ್ನ ಮಾಡಲಿಕ್ಕೆ ಕೆಲವು ಕಾರಣಗಳಿಂದ ಆ ಸಮಯದಲ್ಲಿ ಸಾಧ್ಯವಾಗಿಲ್ಲ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ, ಶಾರದಾ ಮಠ ಅಂತೇಳಿ ಶ್ರೀರಾಮಕೃಷ್ಣ ಶಾರದಾ ಮಿಷನ್, ಆಮೇಲೆ ಶಾರದಾ ಮಠ ಅಂತೇಳಿ ಆ ಮಾತೆಯನ್ನು ನಡೆಸ್ತಕ್ಕಂಥ ಒಂದು ಸಂಘ. ಅದನ್ನ ತರುವಾಗ ಆಮೇಲೆ 1953ರಲ್ಲಿ ಶಾರದಾ ಮಾತೆಯ ಸೆಂಟಿನರಿ ಸಮಯದಲ್ಲಿ ಶಾರದಾ ಮಠ ಸ್ಥಾಪನೆ ಆಗುತ್ತೆ. ಆದ್ರೆ ಸ್ವಾಮಿ ವಿವೇಕಾನಂದರು ಆ ಸಮಯದಲ್ಲೇ ಮಾಡಬೇಕು ಅಂತಿದ್ರು. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನನ್ನ ದೃಷ್ಟಿಯಲ್ಲಿ ನೋಡಿದ್ರೆ ಶಾರದಾ ಮಾತೆ ಆಮೇಲೆ ಅವರ ಶಿಷ್ಯರು ಅವರು ಮುಂದುವರಬೇಕು, ಆಮೇಲೆ ಶ್ರೀರಾಮಕೃಷ್ಣ ಅವರ ಶಿಷ್ಯರು. ಅಂದ್ರೆ ರಾಮಕೃಷ್ಣ ಮಠದ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಶಾರದಾ ಮಠ, ಶಾರದಾ ಮಾತೆ ಹೆಸರಿನಲ್ಲಿ ಮಠ ಸ್ಥಾಪನೆ ಆಗಬೇಕು, ಅವರನ್ನೇ ಕೇಂದ್ರವಾಗಿಟ್ಟುಕೊಂಡು ಭಾರತದಲ್ಲಿ ಈ ನಾರಿ ಶಕ್ತಿ, ಸ್ತ್ರೀ ಶಕ್ತಿ ಅಂತಕ್ಕಂಥದ್ದನ್ನ ಪುನರ್ ಜಾಗೃತಗೊಳಿಸಬೇಕು ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಅಭಿಪ್ರಾಯ. ಹೀಗಾಗಿ ಸ್ವಾಮಿ ವಿವೇಕಾನಂದರು ಅವರು ಇನ್ನೊಂದು ವಿಷಯವನ್ನು ಬರೀತಾರೆ ಅವರಿಗೆಲ್ಲ ಅಮೆರಿಕದಿಂದ ತಮ್ಮ ಸಹೋದರ ಸನ್ಯಾಸಿಗಳಿಗೆ. ಶ್ರೀರಾಮಕೃಷ್ಣರನ್ನ ಅವತಾರ ಪುರುಷರು ಅಂತ ಹೇಳಿ ಯಾವ ಮಹಾತ್ಮರು ಅಂತ ಹೇಳಿ ಇರಬೇಕಂತ ಹೇಳಿ, ಆದರೆ ಯಾರು ಶಾರದಾ ಮಾತೆಯನ್ನ ಸಾಮಾನ್ಯಸ್ತಿ ಅಂತ ಅಂದ್ಕೊಳ್ತಾರೋ ಅವರ ಜೀವನಕ್ಕೆ ಧಿಕ್ಕಾರ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಜಗನ್ಮಾತೆ ಆ ರೂಪವನ್ನು ಧರಿಸಿ ಬಂದಿದ್ದಾರೆ, ಅದ್ಭುತ ಆವಿರ್ಭಾವ ಅವರು. ಹಾಗಾಗಿ ಅವರನ್ನ ಆ ದೃಷ್ಟಿಯಲ್ಲಿ ನೋಡಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಶಾರದಾ ಮಾತೆಯ ಬಗ್ಗೆ ಹೇಳ್ತಾರೆ. ಹಾಗಾಗಿ ಶ್ರೀರಾಮಕೃಷ್ಣರ ಜೊತೆಗೆ ಅವರ ಅವತಾರ ಸಂಗಿನಿಯಾಗಿ ಅವತಾರ ಉದ್ದೇಶ ಸಾಧನೆಗೋಸ್ಕರ ಶಾರದಾ ಮಾತೆಯವರು ಬಂದಿದ್ದರು. ಬರೀ ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣ ಹೇಳಿದ ಹಾಗೆ ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ
ಶ್ರೀರಾಮಕೃಷ್ಣ ಮಹಾಸಮಾಧಿ ನಂತರ ಶಾರದಾ ಮಾತೆ 34 ವರ್ಷಗಳ ಕಾಲ ಇತ್ತು ಈ ಪ್ರಪಂಚದಲ್ಲಿ. 34 ವರ್ಷಗಳ ಕಾಲ ಈ ಪ್ರಪಂಚದಲ್ಲಿ. ನಮ್ಗೆಲ್ಲರಿಗೂ ಗೊತ್ತಿದೆ, ಶ್ರೀರಾಮಕೃಷ್ಣ ಮಹಾಸಮಾಧಿ ನಂತರ ಶ್ರೀರಾಮಕೃಷ್ಣ ಹೇಳಿದಾಗೆ ಅವರು ಹೋಗಿ ಕಾಮರಪುರದಲ್ಲಿರ್ತಾರೆ. ಶ್ರೀರಾಮಕೃಷ್ಣ ಪೂರ್ವಜರ ಮನೆ ಅಲ್ಲಿವರೆಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಕೂಡ ಇಲ್ಲ. ಭತ್ತ ಇತ್ತು ಅವರ ಕಣಜದಲ್ಲಿ. ಆ ಭತ್ತವನ್ನು ಕುತ್ಕೊಂಡು ಅಕ್ಕಿ ಮಾಡ್ಕೊಳ್ಬೇಕು, ಅದು ತಿನ್ಬೇಕು. ಅದ್ರ ಜೊತೆಗೆ ಎಷ್ಟೋ ಸಲ ಉಪ್ಪು ಕೂಡ ಇರ್ತಾ ಇರಲಿಲ್ಲ. ತೋಟದಲ್ಲಿ ಸೊಪ್ಪು ಬೆಳ್ಕೊಂಡು ಅದ್ರ ಜೊತೆ ನಂಚ್ಕೊಳ್ಳಿಕ್ಕೆ ಏನಾದ್ರು ಮಾಡ್ಕೊಳ್ಳೋ ಅಷ್ಟೊಂದು ಇದರಲ್ಲಿ ಜೀವನ ಮಾಡಿದ್ದಾರೆ ಕೆಲವು ತಿಂಗಳು. ಅದಾದ್ಮೇಲೆ ಶ್ರೀರಾಮಕೃಷ್ಣ ಭಕ್ತರಿಗೆಲ್ಲ ಈ ವಿಷಯ ಗೊತ್ತಾದ ಮೇಲೆ ಶಾರದಾ ಮಾತೆಯವರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಸ್ವಾಮಿ ಶಾರದಾನಂದರು ಆ ಶಾರದಾ ಮಾತೆಯವರ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿ ಜಯರಾಮವರಿಗೆ ಇಲ್ಲಿ ಬಂದು ವಿಶೇಷವಾಗಿರ್ತಕ್ಕಂಥ ಮನೆ, ಅದಾದ್ಮೇಲೆ ಕಲ್ಕತ್ತಾಕ್ಕೆ ಬಂದಾಗ ಅವರು ಇರಲಿಕ್ಕೆ ಅಂತ ಹೇಳಿ ಓದದ ಇದನ್ನೆಲ್ಲ ಅದಕ್ಕಿಂತ ಮೊದಲು ಶಾರದಾ ಮಾತೆಯವರು ಬಹಳ ಕಷ್ಟವನ್ನು ಎದುರಿಸಬೇಕಾಯಿತು ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಆದರೆ ಶಾರದಾ ಮಾತೆಯವರು ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ಸಲ ಈ ಭಕ್ತರಿಗೆಲ್ಲ ಗೊತ್ತಾದ ಮೇಲೆ ಶ್ರೀರಾಮಕೃಷ್ಣ ಶಿಷ್ಯರು ಅವರಿಂದ ಪ್ರಭಾವಿತರಾಗಿರ್ತಕ್ಕಂಥವ್ರು ಅವರಿಗೆಲ್ಲ ಏನು ಒಂದು ವಿಷಯ ಗೊತ್ತಾಯ್ತು ಅಂತ ಹೇಳಿದ್ರೆ, ಶಾರದಮ್ಮ ಅಲ್ಲಿ ತನಕ ಶ್ರೀರಾಮಕೃಷ್ಣ ಹೋಗಿ ತನಕ ಶಾರದಮ್ಮ ಯಾವನ ಎದುರಿಗೆ ಕೂಡ ಬರ್ತಾ ಇದ್ದಾರೆ. ಲಜ್ಜಾ ಪಟಾವತೆ ಅವರು ದಕ್ಷಿಣೇಶ್ವರ ಇದ್ದಾರೆ ಅಂತ ಹೇಳಿ ಆ ದಕ್ಷಿಣೇಶ್ವರದ ಆ ಅಧಿಕಾರಿಗಳು, ಆಲಯದ ಅಧಿಕಾರಿಗಳಿಗೆ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಅವರಲ್ಲಿದ್ದಾರೆ. 24 ಗಂಟೆ ಇರ್ತಾ ಇದ್ರು 40ನಲ್ಲಿ ಶ್ರೀರಾಮಕೃಷ್ಣ ಸೇವೆ ಮಾಡ್ಕೊಳ್ತಾ ಇದ್ರು. ಆದ್ರೆ ಎಷ್ಟೋ ಜನರಿಗೆ ವಿಷಯನೇ ಗೊತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಧರ್ಮಪತ್ನಿ ಕೂಡ ಇದ್ದಾರಂತೆ, ಆದ್ರೆ ನಮಗೆ ಗೊತ್ತೇ ಇಲ್ಲ ಅಂತ. ಆತರ ಲಜ್ಜಾಪಟಾವತಿಯಾಗಿ ಬದುಕಿರ್ತಕ್ಕಂಥ ಶಾರದಾ ಮಾತೆಯರು ಆಮೇಲೆ ಏನ್ ಮಾಡಿದ್ರು, ಶ್ರೀರಾಮಕೃಷ್ಣ ಶಿಷ್ಯರು ಅವರೆಲ್ಲರ ಸಂಪೂರ್ಣ ಜವಾಬ್ದಾರಿ ಇರ್ತರು. ಯಾವ ದೃಷ್ಟಿಯಲ್ಲಿ? ಆಧ್ಯಾತ್ಮಿಕ ದೃಷ್ಟಿ. ಎಷ್ಟೆಷ್ಟು ಸಾಧನೆಯನ್ನ ಮಾಡತಕ್ಕಂಥವರು ಆಧ್ಯಾತ್ಮಿಕ ಮಾರ್ಗದರ್ಶನ ಬೇಕು ಅಂತ ಹೇಳಿ ಯಾರು ಹೋಗ್ತಾ ಇದ್ರು? ಶಾರದಾ ಮಾತೆಯವರು ಹೋಗ್ತಾ ಇದ್ರು. ಆಶ್ಚರ್ಯ ಅನ್ನೋ ಹಾಗೆ ಅವರು ಕೂಡ ಶಾಲೆ ಓದೋದಲ್ಲ ಶಾರದಾ ಮಾತೆಯವರು. ಆದರೆ ಶಾರದಾ ಮಾತೆಯವರಿಗೆ ಬಂದಕ್ಕಂಥ ಯಾರು ಇವರು ಬಂದಿದ್ದಾರೋ ಅವರನ್ನ ಮೊದಲನೇದಾಗಿ ತಮ್ಮ ಮಕ್ಕಳ ಮಾತೃ ವಾತ್ಸಲ್ಯವನ್ನ, ಆ ಪ್ರೇಮವನ್ನ ಅವರಿಗೆ ಅವರ ಮೇಲೆ ಹರಿಸಿದ್ರು. ಎಷ್ಟೋ ಪ್ರೇಮದಿಂದ ಅವರನ್ನು ನೋಡ್ಕೊಳ್ಳೋದು. ಅವರು ಬಂದ ಮೇಲೆ ಅವರಿಗೆ ಊಟ ಮಾಡಿ ಬಡಿಸೋದು, ಅಡುಗೆ ಮಾಡಿ ಬಡಿಸೋದಿರ್ಬೋದು, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಅದಕ್ಕೆ ವಿಶೇಷವಾಗಿ ಆ ಜಯರಾಮಪೇಟೆಗೆ ಬಂದಾಗ ಹಳ್ಳಿಯಲ್ಲಿ ಅಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಏನಾದರೂ ಅಲ್ಲೇನೆ ಅವರಿಗೆ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿ, ಅದ್ರ ಜೊತೆಗೆ ಈ ಒಂದು ಪ್ರೇಮದ ಜೊತೆಗೆ ಏನ್ ಮಾಡ್ತಾ ಇದ್ರು, ಅವರು ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ, ಆಧ್ಯಾತ್ಮಿಕ ಜಾಗೃತಿ ಆಗಲಿಕ್ಕೆ ಏನು ಮಾಡಬೇಕು ಅಂತ ಕೂಡ ಮಾಡ್ತಾ ಇದ್ರು ಶಾರದಾ ಮಾತೆ. ಯಾರ್ಯಾರು ಹೇಳ್ಕೊಂಡಿದ್ದಾರೋ ಅವರಿಗೆಲ್ಲ ಆಧ್ಯಾತ್ಮಿಕವಾಗಿ ಕೂಡ ಅವರು ಮಾರ್ಗದರ್ಶನ ಮಾಡೋದು. ಎಷ್ಟೋ ಜನರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಬರೀ ಅಷ್ಟೇ ಅಲ್ಲ, ವಿಶೇಷ ಏನು ಅಂತ ಹೇಳಿದ್ರೆ, ಸ್ವಾಮಿ ಶಾರದಾನಂದ ಮಹಾರಾಜ್ ಶ್ರೀರಾಮಕೃಷ್ಣ ಶಿಷ್ಯರು ಪ್ರಕಾಂಡ ಪಂಡಿತರು. ಸ್ವಾಮಿ ಶಾರದಾನಂದ ಮಹಾರಾಜ್ ಅವರು ನಮ್ಮ ಶಾಸ್ತ್ರವನ್ನೆಲ್ಲ ಓದಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಅವರ ಅನುಭವ ಇತ್ತು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಹೇಳಿ ಶ್ರೀರಾಮಕೃಷ್ಣ ಜೀವನವನ್ನು ಅವರೇ ಬರೆದರು ಸ್ವಾಮಿ ಶಾರದಾನಂದ ಮಹಾರಾಜ್. ಅದರಲ್ಲಿ ಯಾರೋ ಒಂದ್ಸಲ ಬಂದವರಿಗೆ ಸಮಾಧಿ ಅಂದ್ರೆ ಏನು ಅಂತ ಕೇಳಿದಾಗ, ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ಸಮಾಧಿ ಅಂತಕ್ಕಂಥ ಚಾಪ್ಟರ್ ಇದೆಯಲ್ಲ ಅದನ್ನು ಓದಿ, ಅದರಲ್ಲಿ ಏನೇನಿದೆಯೋ ಅದೆಲ್ಲ ನನ್ನ ಅನುಭವ ಇಲ್ಲದೆ ಯಾವುದನ್ನು ಬರಲಿಲ್ಲ ಅಂತ ಹೇಳಿ ಬರೀತಾರೆ. ಸಾಮಾನ್ಯ ಭಾವಾವಸ್ಥೆಯಿಂದ ಹಿಡಿದು ನಿರ್ವಿಕಲ್ಪ ಸಮಾಧಿಯ ತನಕ ಅನುಭವ ಆದಾಗ ಏನೇನು ಅನುಭವ ಆಗುತ್ತೆ ಅನ್ನೋದ್ರಿಂದ ಅದನ್ನು ಬರ್ತದೆ. ನನ್ನ ಸ್ವಂತ ಅನುಭವದಿಂದ ಯಾವುದನ್ನು ಬರಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಂತಹ ಸ್ವಾಮಿ ಶಾರದಾನಂದ ಮಹಾರಾಜ್ ಶಾರದಾ ಮಾತೆಯವರ ಸೇವೆ ಮಾಡೋದು ನನ್ನ ದೊಡ್ಡ ಸೌಭಾಗ್ಯ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ಶಾರದಾ ಮಾತೆಯವರು ಕಲ್ಕತ್ತಾದಲ್ಲಿರುವಾಗ ಅವರು ಉಳ್ಕೊಳ್ಳಿಕ್ಕೆ ಹೋದ, ಅದಾದ್ಮೇಲೆ ಅಲ್ಲಿ ಜಯರಾಮಪೇಟೆಗೆ ಹೋದಾಗ ಅವರಿಗೆ ಚೆನ್ನಾಗಿ ಮನೆಯನ್ನು ಕಟ್ಬಿಟ್ಟು, ಆಮೇಲೆ ಆರ್ಥಿಕವಾಗಿ ಕೂಡ ಅವರಿಗೆ ತೊಂದರೆ ಆಗಬಾರದು ಅಂತಕ್ಕಂಥ ವ್ಯವಸ್ಥೆಲ್ಲ ಅವ್ರು ನೋಡ್ಕೊಳ್ತಾರೆ. ಸಂಪೂರ್ಣವಾದ ಜವಾಬ್ದಾರಿ. ಅಂತಹ ಒಂದು ಪ್ರಕಾಂಡ ಪಂಡಿತ ಸ್ವಾಮಿ ಶಾರದಾನಂದ ಮಹಾರಾಜ್ ಒಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಶಾರದಾ ಮಾತೆಯವರು ಯಾರಿಗೂ ಒಂದು ಮಂತ್ರವನ್ನು ಕೊಡ್ತಾರೆ. ತಾಂತ್ರಿಕ ವಿಧಿ ಪ್ರಕಾರ ಹೇಗೆ ನಾವು ವೇದಾಂತ ಹೇಳ್ತೀವಲ್ಲ, ಅದೇ ತರ ಈ ವೇದ ಧರ್ಮದಲ್ಲಿ ಬೇರೆ ಬೇರೆ ಇದೆ. ಆ
ತಾಂತ್ರಿಕ ಯೋಗ ತಾಂತ್ರಿಕ ಇದೆಯಲ್ಲ, ಆ ವಿಧಿ ಪ್ರಕಾರ ಮಂತ್ರವನ್ನು ಕೊಟ್ಟಿದ್ರು. ಆಮೇಲೆ ಆ ಯಾರು ಮಂತ್ರ ದೀಕ್ಷೆನ ಪಡ್ಕೊಂಡಿದ್ರು ಅವರು ಬಂದು ಸಾಮಾನ್ಯವಾಗಿ ನಾವು ಪಡ್ಕೊಂಡಂಥ ಮಂತ್ರವನ್ನು ಬೇರೆಯವರಿಗೆ ಕೇಳೋದು. ಯಾವುದೋ ಒಂದು ಕಾರಣಕ್ಕೆ ಆ ಮಂತ್ರದ ಮೇಲೆ ಅವರಿಗೆ ಶ್ರದ್ಧೆ ಇಲ್ಲದೆ ಏನೋ ಕಾರಣದಿಂದಾಗಿ ಮಂತ್ರವನ್ನು ಬಂದು ಸ್ವಾಮಿ ಶಾರದಾನಂದರಿಗೆ ಹೇಳ್ತಾರೆ. ಹೇಳಿದಾಗ ಸ್ವಾಮಿ ಶಾರದಾನಂದರು ಅವರಿಗೆ ಹೇಳಿದ್ರು, ಇನ್ನೊಂದು ಸಲ ಹೋಗಿ ಶಾರದಾಮಾತೆ ಕೇಳಿ ಇದೇ ಮಂತ್ರ ನಾನು. ಆ ಭಕ್ತರು ಹೋಗಿ ಕೇಳಿದಾಗ ಅದೇ ಮಂತ್ರ ಹೇಳ್ತಾರೆ ಶಾರದಾಮಾತೆ. ಮತ್ತೆ ಮೂರನೇ ಸಲ ಕೂಡ ಶಾರದಾಮಾತೆ ಸ್ವಲ್ಪ ಇದಾಯ್ತು, ಇಲ್ಲ ಇದೇ ಮಂತ್ರ ನಾನು ಕೊಟ್ಟಿದ್ದ ಮಂತ್ರ ಸರಿನೇ, ಇದೇ ಮಂತ್ರ ಅಂತ ಹೇಳಿ ಹೇಳ್ತಾರೆ. ಸರಿ, ಶಾರದಾಮಾತೆಗಳು ಹೇಳ್ತಾರೆ, ಅದಕ್ಕೆ ಬದ್ಧ ಏನಿಲ್ಲ. ಆದರೆ ಸ್ವಾಮಿ ಶಾರದಾನಂದ ಮನಸ್ಸಲ್ಲಿ ಇದಕ್ಕೆ ಶಾಸ್ತ್ರದಲ್ಲಿ ಯಾವ ಆಧಾರವೂ ಇಲ್ಲ ಅಂತ ಅಂದುಕೊಂಡಿದ್ದಾರೆ. ಆದರೆ ತಂತ್ರಶಾಸ್ತ್ರವನ್ನ ಅಧ್ಯಯನ ಮಾಡುವಾಗ ಅವರಿಗೆ ಆ ತಂತ್ರದಲ್ಲಿ ಒಂದು ತಂತ್ರದಲ್ಲಿ ಇದೇ ಬೀಜ ಮಂತ್ರದ ಜೊತೆಗೆ ಮಂತ್ರವಿರ್ತಕ್ಕಂಥದ್ದು ಅವರಿಗೆ ಸಿಕ್ಕಿದಾಗ ಅವರು ಹೇಳೋದು, ಎಂಥದ್ದು ತಪ್ಪು ಮಾಡಿದೆ ನಾನು, ಅವರಲ್ಲಿ ಸಂದೇಹ ಮಾಡ್ತಾರೆ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ರು. ಈಗ ನಮಗೆ ಒಂದು ಸಂದೇಹ ಬರುತ್ತೆ, ಇದೆಲ್ಲ ಶಾರದಾ ಮಾತಲ್ಲಿ ಹೇಗೆ ಗೊತ್ತಾಯಿತು, ಅವರಿಗೆ ಹೇಗೆ ಗೊತ್ತಾಯಿತು? ಒಂದು ಶ್ರೀರಾಮಕೃಷ್ಣ ಶಿಷ್ಯರು ಶ್ರೀರಾಮನವರಿಗೆ ಉಪದೇಶ ಮಾಡಿ, ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಶಾಸ್ತ್ರದ ಒಂದು ವಿಷಯವನ್ನು ಹೇಳ್ತಾರೆ. ಇನ್ನೊಂದು ಹೇಳಿದ್ರೆ ಬ್ರಹ್ಮವಿದ ಬ್ರಹ್ಮೈವ ಭವತಿ, ಬ್ರಹ್ಮ ಜ್ಞಾನ ಅಂತ ಹೇಳ್ತಾರೆ. ಬ್ರಹ್ಮ ಸಾಧನೆಯನ್ನ ಮಾಡಿ ಬ್ರಹ್ಮಜ್ಞಾನವನ್ನು ಯಾವಾಗ ಪಡೆದಿದ್ದಾರೋ ಅವರಿಗೆ ಈ ಶಾಸ್ತ್ರ ಗ್ರಂಥಗಳೆಲ್ಲ ಸಮಸ್ತವೂ ಕೂಡ ವೇದ್ಯವಾಗುತ್ತೆ. ಅವರಿಗೆ ತಿಳಿದಿರತಕ್ಕಂಥದ್ದು ಯಾವುದೂ ಉಳಿಯುವುದಿಲ್ಲ, ಆ ಜ್ಞಾನ ಸಂಪೂರ್ಣ ಜ್ಞಾನ. ಹೀಗಾಗಿ ಆ ಶಾರದಾ ಮಾತೆಯವರು ನಂತರ ಶ್ರೀರಾಮ 1886ರಲ್ಲಿ ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡಿದ ಮಹಾಸಮಾಧಿಯನ್ನು 1920 ಅಂದರೆ 34 ವರ್ಷಗಳ ಕಾಲ ಸಾವಿರಾರು ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಿ, ಅದರ ಜೊತೆಗೆ ಸ್ವಾಮಿ ವಿವೇಕಾನಂದ ಸ್ಥಾಪಿಸಿರ್ತಕ್ಕಂತಹ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಸಂಘಕ್ಕೆ ಸಂಘ ಜನರಿಗಾಗಿ ಅವರಿಗೆ ಇದರಲ್ಲಿ ಯಾವುದೇ ಒಂದು ಫಾರ್ಮಲ್ ಪೊಸಿಷನ್ ಯಾವುದಿಲ್ಲ ಶಾರದಾ ಮಾತೆ. ಆದರೆ ಸಂಘವನ್ನು ನಡೆಸುವಾಗ ಏನಾದರೂ ಸಮಸ್ಯೆ ಬಂದರೆ, ಆ ವಿಷಯದ ಡಿಸಿಷನ್ ತಗೊಳ್ಳಿಕ್ಕೆ ಸಮಸ್ಯೆ ಆದರೆ ಶ್ರೀರಾಮಕೃಷ್ಣ ಶಿಷ್ಯರು ಕೊನೆಗೆ ಬರ್ತಾ ಇದ್ದ ಶಾರದಾ ಮಾತೆ ಸಂಶಯವನ್ನು ಪರಿಹರಿಸಿಕೊಳ್ಳಿ. ಅವರು ಏನು ಹೇಳ್ತಾ ಇದ್ರು ಅದನ್ನ ಸುಪ್ರೀಂ ಕೋರ್ಟ್ ಆರ್ಡರ್ ತರ ಪಾಲನೆ ಮಾಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಶಾರದಾ ಮಾತೆ. ಅವರೇನು ಸ್ಕೂಲ್ಗೆ ಹೋಗಿಲ್ಲ, ಹೆಸರು ಬಗ್ಗೆ ಕೂಡ ಗೊತ್ತಿರಲಿಲ್ಲ ಅಂತ ಶಾರದಾ ಮಾತೆಯನ್ನ ಅವರು ಕೇಳ್ತಾರೆ. ಹಾಗಾಗಿ ನಾವೊಂದು ಅದ್ಭುತವಾಗಿರ್ತಕ್ಕಂಥ ಇದನ್ನು ನಾವು ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರ ಜೊತೆಗೆ ಶಾರದಾ ಮಾತೆಯನ್ನು ಕರ್ಕೊಂಡು ಬಂದರು. ಅದಾದ್ಮೇಲೆ ತಮ್ಮ ಈ ಸಂದೇಶವನ್ನ ಪ್ರಪಂಚಾದ್ಯಂತ ತಿಳಿಸಲಿಕ್ಕೆ ಇನ್ನೊಬ್ಬ ಶಕ್ತಿಯನ್ನು ಕರ್ಕೊಂಡು ಬಂದರು, ಅವರೇ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಬಗ್ಗೆ ಹೇಳುವಾಗ ಅವರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಸ್ವಾಮಿ ವಿವೇಕಾನಂದರು ಭಾರತತ್ವೇ ಸದಾ ನೀನು ರಾಮಕೃಷ್ಣ ಸಮಾಜ್ಞ ಯೋಧಸ್ಥಾಪನದ ವಿದೇಶಿ ಸ್ವಾಮಿ ಶಾರದಾನಂದ ಬರೆದಿರ್ತಕ್ಕಂಥ ಅವರ ಸ್ವಭಾವ ಏನು? ಪರತತ್ವೇ ಸದಾ ನೀನು. ಸಪ್ತರ್ಷಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಪ್ತರ್ಷಿ ಮಂಡಲದ ಋಷಿ ಅವರು ನರ ಋಷಿ ಅಂತ ಹೇಳಿ. ಶ್ರೀರಾಮ ಸ್ವಾಮಿ ವಿವೇಕಾನಂದ ಜನ್ಮಕ್ಕಿಂತ ಮೊದಲು ಶ್ರೀರಾಮಕೃಷ್ಣರಿಗೆ ಒಂದು ದರ್ಶನವಾಗ ಅವರ ಮನಸ್ಸು ಊರ್ಧ್ವಲೋಕಗಳಿಗೆ ಹೋಗ್ತದೆ. ಹೋಗಿ ಎಷ್ಟೋ ದೂರ ಹೋಗಿ ಕೊನೆಗೆ ಆ ಸಪ್ತರ್ಷಿಗಳ ಲೋಕಕ್ಕೆ ಹೋಗುತ್ತೆ. ಅಲ್ಲಿ ಹೋದಾಗ ಆ 7 ಜನ ಋಷಿಗಳು ತಪಸ್ಸು ಮಾಡ್ತಾ ಕೂತಿದ್ದಾರೆ, ಧ್ಯಾನದಲ್ಲಿ ನಿಮ್ಮರಾಗ್ತಾರೆ. ಒಬ್ಬ ಋಷಿ ಹತ್ರ ಒಂದು ಮಗು ಹೋಗುತ್ತೆ, ಚಿಕ್ಕ ಮಗು ಹೋಗ್ಬಿಟ್ಟು ಕೈಗಳಿಂದ ಆ ಋಷಿಯನ್ನು ತಂದುಕೊಂಡು, ನಾನು ಹೋಗ್ತಾ ಇದ್ದೀನಿ, ನೀನು ಕೂಡ ಬರಬೇಕು ಅಂತ. ಹಾಗೆ ಬಂದಂತ ಆ ಮಗುವೇ ಶ್ರೀರಾಮಕೃಷ್ಣ. ಯಾವ ಋಷಿ ಹತ್ರ ಆ ಮಗು ಕೇಳಿದ್ರು ಆ ಋಷಿಯೇ ಸ್ವಾಮಿ ವಿವೇಕಾನಂದ. ಶ್ರೀರಾಮಕೃಷ್ಣರ ಈ ಒಂದು ಸ್ವಾಮಿ ವಿವೇಕಾನಂದ ಜನ್ಮಕ್ಕಿಂತ ಮೊದಲು ಶ್ರೀರಾಮಕೃಷ್ಣರಿಗೆ ಈ ಒಂದು ದರ್ಶನವಾಗುತ್ತೆ. ಅದಾದ್ಮೇಲೆ ಇನ್ನೊಂದು ದರ್ಶನ ಯಾವ ದಿನ ಶ್ರೀರಾಮ ವಿವೇಕಾನಂದ ಜನ್ಮ ಎತ್ತಿದ್ರು ಆ ದಿವಸ
ಕಾಶಿಯಿಂದ ಒಂದು ಜ್ಯೋತಿ ಬಂದು ಅಲ್ಲಿ ಸಿಂಬೋದಿ ಅಂತ ವಿಭಾಗ, ಅಲ್ಲಿ ಶ್ರೀರಾಮ ಸ್ವಾಮಿ ವಿವೇಕಾನಂದ ತಂದೆ ಅವರ ಮನೆಯಲ್ಲೇ ಇರ್ತಕ್ಕಂಥದ್ದು, ಅಲ್ಲಿಗೆ ಹೋಗಿ ಅಲ್ಲಿ ವಿಲೀನವಾಯಿತು ಅಂತ ಹೇಳ್ತಾರೆ ಸ್ವಾಮಿ ಶ್ರೀರಾಮಕೃಷ್ಣ ದರ್ಶನ ಮಾಡಿ. ಹಾಗಾಗಿ ಅವರು ಶ್ರೀರಾಮಶ್ರೀ ಒಂದು ಅವತಾರ ಸಾಧನೆಗೋಸ್ಕರ ಅವರು ಕೂಡ ಬರ್ತಾರೆ ಅಂತಕ್ಕಂಥದ್ದು ಶ್ರೀರಾಮಕೃಷ್ಣ ಮೊದಲೇ ಹೋಗಿತ್ತು. ಹೀಗಾಗಿ ಆ ಯುವಕ ಕಾಲೇಜು ವಿದ್ಯಾರ್ಥಿಯಾಗಿರುವಂಥ ನರೇಂದ್ರನಾಥ್ ದತ್ ಅವನು ಮೊದಲನೇ ಸಲ ಬಂದು ಶ್ರೀರಾಮಕೃಷ್ಣನ ಭೇಟಿ ಮಾಡಿದಾಗ ಶ್ರೀರಾಮಕೃಷ್ಣನಿಗೆ ಆಗಲೇ ಗೊತ್ತಿತ್ತು ಕಲ್ಕತ್ತಾದಲ್ಲಿ ಯಾರೋ ಭಕ್ತರ ಮನೆಯಲ್ಲಿ ಹಾಡ್ಲಿಕ್ಕೆ ಶ್ರೀರಾಮಕೃಷ್ಣದಾಗ ಹಾಡ್ಲಿಕ್ಕೆ ಯಾರು ಇರಲಿಲ್ಲ. ಹಾಗಾಗಿ ಅವ್ರ ಕೊನೆಗೆ ಈ ನರೇಂದ್ರನಾಥ್ ದತ್ತನ ಬಹಳ ಚೆನ್ನಾಗಿ ಹಾಡ್ತಾನೆ, ಹಾಗಾಗಿ ಅವನು ಕರ್ಕೊಂಡು ಬರ್ತಾರೆ. ನರೇಂದ್ರನಾಥ್ ದತ್ತ ಹಾಡಿದಾಗ ಅದನ್ನ ಕೇಳಿದ ಶ್ರೀರಾಮಕೃಷ್ಣರು ತುಂಬಾ ಸಂತೋಷಪಟ್ಟು ಒಂದ್ಸಲ ದಕ್ಷಿಣೇಶ್ವರಕ್ಕೆ ಬಾ, ಅಲ್ಲಿ ಕಾಳಿ ಕಾಲದ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ಬೋದು ನಾವು ಅಂತೇಳಿ. ಕೊನೆಗೆ ಸ್ವಾಮಿ ವಿವೇಕಾನಂದ ನರೇಂದ್ರನಾಥ್ ದತ್ತ ಬರ್ತಾರೆ ಫ್ರೆಂಡ್ಸ್ ಜೊತೆಗೆ. ಬಂದಾಗ ಅವರ ಭೇಟಿ ಅದೆಲ್ಲ ನಮಗೆ ಹೋಗ್ತಿದೆ ಯಾವುದೇ ಅಂತೇಳಿ. ಆ ಎರಡನೇ ಭೇಟಿಯಲ್ಲಿ ದಕ್ಷಿಣೇಶ್ವರದ ಎರಡನೇ ಸಲ ಅವ್ರ ಭೇಟಿ ಆದಾಗ ಅವ್ರನ್ನ ಕರ್ಕೊಂಡು ಹೋಗಿ ಪಕ್ಕದಲ್ಲಿರ್ತಕ್ಕಂಥ ಶಂಭುಮಲ್ಲಿ ಗಾರ್ಡನಲ್ಲಿ ಹೋಗಿ ಶ್ರೀರಾಮಕೃಷ್ಣ ಅವರನ್ನು ಪರಿಶೀಲನೆ ಮಾಡ್ತಾರೆ ಯಾವ ಇವರು ಅಂತೇಳಿ. ಆಗ ಅವರು ತಮ್ಮ ವಿಷಯವನ್ನು ಹೇಳ್ತಾರೆ, ನಾನು ಯಾವ ಅನ್ನೋದನ್ನೆಲ್ಲ. ಅದಾದ್ಮೇಲೆ ಸ್ವಾಮಿ ವಿವೇಕಾನಂದರಿಗೆ ಸ್ವಲ್ಪ ಕಾಲ ಅವರು ತಮ್ಮ ಸ್ಪೃಹೆಯನ್ನು ಕಳ್ಕೊಂಡು ಬಿಡ್ತಾರೆ. ಆ ಸ್ಪೃಹೆ ವಾಪಸ್ ಬಂದಾಗ ಅವರು ಕೂಗ್ತಾರೆ ಜೋರಾಗಿ. ಏನು ಹೇಳ್ತಾರೆ, ಅಯ್ಯೋ ನನ್ನ ಮನೆಯ ತಂದೆ ತಾಯಿ ಹೇಳಿದ್ದಾರೆ, ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಆಗ ಶ್ರೀರಾಮಕೃಷ್ಣರು ಅವರಿಗೆ ಈಗ ಎಚ್ಚರಾದಾಗ ಅವರ ಎದೆಯನ್ನು ಸೋಲದಾಯಿತು. ಹೀಗಾಗಿ ಆ ವಿಷಯವನ್ನು ತಿಳಿದುಕೊಂಡು ಅವನು ಟ್ರೈನಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀರಾಮಕೃಷ್ಣರ ಪ್ರತಿಯೊಂದು ಅನುಭವವನ್ನು ಸಂದೇಹಿಸ್ತಾ ಅವರ ಪ್ರತಿಯೊಂದು ಅನುಭವವನ್ನು ಕೂಡ ಮತಿಭ್ರಮಣೆ ಅಂತ ಹೇಳಿರ್ತಾರೆ. ಭಗವನ್ಮಾತ ನನಗೆ ಹೇಳಿದ್ರಪ್ಪ ಈ ಥರ ಅಂತ ಹೇಳಿದ್ರೆ ಏನೋ ನಿಮ್ಮ ಮತಿಗೆ ಹಾಕ್ತಾ ಅನಿಸ್ತಾ ಇದೆ ಅಂತೆಲ್ಲ ಈ ಥರ ಸಂದೇಹ ಮಾಡಿ ಪ್ರತಿಯೊಂದನ್ನು ತಿಳಿದುಕೊಂಡು ಕೊನೆಗೆ ಅವರ ಆ ಒಂದು ಟ್ರೈನಿಂಗ್ನಲ್ಲಿ ಯಾವ ಇದಕ್ಕೆ ಸ್ವಾಮಿ ವಿವೇಕಾನಂದ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ರಾಮನು ಯಾರು ಕೃಷ್ಣನು ಅವನೇ ಶ್ರೀರಾಮಕೃಷ್ಣರಾಗಿ ಬಂದಿದ್ದಾರೆ ಅಂತ ಹೇಳಿ ಈ ಒಂದು ವಿಷಯವನ್ನು ಅವರಿಗೆ ಸ್ಪಷ್ಟಪಡಿಸ್ತಾರೆ. ಶ್ರೀರಾಮಕೃಷ್ಣ ಮಹಾಸಮಾಧಿಗೆ ಮೊದಲು ಈ ನರೇಂದ್ರನಾಥ್ ದತ್ತನಿಗೆ ಈ ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಶ್ರೀರಾಮಕೃಷ್ಣ ಅವರನ್ನು ಟ್ರೈನಿಂಗ್ ಮಾಡಿದ್ದಲ್ಲದೆ ಸುಮಾರು 5 ವರ್ಷಗಳ ಕಾಲ ಶ್ರೀರಾಮಕೃಷ್ಣರ ಆ ಒಂದು ಗರಟೆಯಲ್ಲಿ ಸಾಧನೆ ಮಾಡಿ ನರೇಂದ್ರನಾಥ್ ದತ್ತ ಇದ್ದವರು ಸ್ವಾಮಿ ವಿವೇಕಾನಂದರಾಗಿ ತಯಾರಾಗ್ತಾರೆ. ಮಹಾಸಮಾಧಿಗೆ ಮೊದಲು ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಾರೆ. ಒಂದು ಸನಾತನ ಧರ್ಮವನ್ನು ಪ್ರಚಾರ ಮಾಡಬೇಕು, ಎರಡನೇದು ನಿದ್ರಿಸ್ತಾ ಇರತಕ್ಕಂಥ ಭಾರತ ದೇಶವನ್ನ ಮೇಲೆ ಎಚ್ಚರಿಸಬೇಕು ಅಂತಕ್ಕಂಥ ಜವಾಬ್ದಾರಿ. ಸೊ ಅದನ್ನ ಹೇಗೆ ಈ ಸ್ವಾಮಿ ವಿವೇಕಾನಂದ ಮಾಡ್ತಾರೆ ನಮ್ಗೆ ಎದುರು ಗೊತ್ತಿದೆ, ಯಾರು ಅವರ ಜೀವನ ಅಧ್ಯಯನ ಮಾಡ್ತೀವಿ ಅವರಿಗೆಲ್ಲ ಗೊತ್ತಿದೆ. ಮೊದಲು ಶ್ರೀರಾಮಕೃಷ್ಣರ ಆ ಒಂದು ಗರಡಿಯಲ್ಲಿ ಸಾಧನೆ ಮಾಡೋದು, ಅದಾದ್ಮೇಲೆ ಶ್ರೀರಾಮಕೃಷ್ಣ ಮಹಾಸಮಾಧಿ ನಂತರ 86ನೇ ಶ್ರೀರಾಮಕೃಷ್ಣ ಮಹಾಸಮಾಧಿ ಆದ 87ನೇ ಇಸ್ವಿಯಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಅವರು ಭಾರತ ಪರಿಕ್ರಮಣ ಮಾಡಿ ಮೊದಲು ತಪಸ್ಸು ಮಾಡೋದು ಒಂದಷ್ಟು ಕಾಲ, ಅದಾದ್ಮೇಲೆ ಭಾರತ ಪರಿಕ್ರಮಣ 4 ವರ್ಷ. ಯಾಕೆ ಶ್ರೀರಾಮಕೃಷ್ಣ ಭಾರತವನ್ನು ಜಾಗೃತಗೊಳಿಸಲಿಕ್ಕೆ ಹೇಳಿದರು. ಜಾಗೃತಗೊಳಿಸಬೇಕಾದ್ರೆ ಮೊದಲು ಭಾರತ ಸ್ಥಿತಿಗತಿ ತಿಳ್ಕೊಳ್ಬೇಕಲ್ಲ. ನಾವೆಲ್ಲಾದ್ರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರೋ ಬರೆದ ಪುಸ್ತಕ ಅದು ರೆಫರ್ ಮಾಡ್ತೀವಿ, ಈ ದಿನಗಳಲ್ಲಿ ಗೂಗಲ್ ಟೈಪ್ ಮಾಡ್ತೀವಿ, ಅದ್ರ ವಿಷಯ ತಿಳ್ಕೊಳ್ತೀವಿ. ಆದರೆ ಸ್ವಾಮಿ ವಿವೇಕಾನಂದ ಹಾಗಲ್ಲ, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ಈ ದೇಶವನ್ನು ಬೇರೆ ಯಾರೋ ಭಾರತದ ಬಗ್ಗೆ ಹೇಳಿದ್ರೆ ಯಾವ ಥರ ಇರ್ತಾ ಇತ್ತು, ಆ ಸಮಯದಲ್ಲಿ ವೆಸ್ಟರ್ನ್ ಆಥರ್ಸ್ ಅವ್ರನ್ನ ಓದೋದು ಈಗಲೂ ಕೂಡ ಎಷ್ಟೋ ಜನರಿಗೆ ಫ್ಯಾಷನ್. ವೆಸ್ಟರ್ನ್ ಆಥರ್ಸ್ ಬರುತ್ತೆ ಓದೋದು. ಅವ್ರೇನ್ ಬರ್ತಾ ಇದ್ರು ಭಾರತ ದೇಶಕ್ಕೆ, ಇದು ಹಾವಾಡಿದ ದೇಶ, ಇದೇ ಥರದ್ದೇ ಇಲ್ಲ, ಇಲ್ಲಿ ಸಂಸ್ಕೃತಿ ಅನ್ನೋದಿಲ್ಲ, ಇವ್ರಿಗೆಲ್ಲ ನಾವು ವಿದ್ಯೆ ಕೊಡಬೇಕು, ಇವರನ್ನು ನಾಗರಿಕರನ್ನಾಗಿ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಬರೀತಾ ಇದ್ದಾರೆ ಅಂಥದ್ದೊಂದು. ಅವ್ರನ್ನ ಒಂದು ವೇಳೆ ಓದಿದ್ರೆ ಸ್ವಾಮಿ ವಿವೇಕಾನಂದ ಕೂಡ ಅದೇ ತಿಳ್ಕೊಳ್ತಾರೆ. ಆದರೆ ಅವರ ತಮ್ಮ ಈ ಭಾರತ ಪರಿಕ್ರಮದಲ್ಲಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ಒಂದು ವಿಷಯ ತಿಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಭಾರತ ಸತ್ತಿಲ್ಲ. ಪ್ರಪಂಚದಲ್ಲೆಲ್ಲ ಅದೇ ಹೇಳ್ತಾ ಇದ್ರು, ಇಂಡಿಯಾ ಇಸ್ ಡೆಡ್ ಅಂತ. ಯಾಕೆಂತ ಹೇಳಿದ್ರೆ
ದೇಶದಲ್ಲಿ ಸಂಸ್ಕೃತಿ ಆದೇಶ ಬದಲಿದೆ ಅಂತ ಹೇಗೆ ಹೇಳಿ ಸಾಧ್ಯ? ದೇಶವನ್ನು ನಡೆಸಲಿಕ್ಕೆ ಕೂಡ ಬೇರೆಯವರು ಬರಬೇಕಾದ್ರೆ ಅವರ ಪರಿಸ್ಥಿತಿಯಲ್ಲಿ ಹೀಗೆ ಪ್ರಪಂಚ ಅಂದ್ಕೊಳ್ತಾ ಇದೆ. ಆದರೆ ಶ್ರೀರಾಮ ಸ್ವಾಮಿ ವಿವೇಕಾನಂದ ತಮ್ಮ ಭಾರತ ಕಾರ್ಯಕ್ರಮದ ಸಮಯದಲ್ಲಿ ಕಂಡುಕೊಂಡಿದ್ದೇನೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ಈ ದೇಶದ ಸಂಸ್ಕೃತಿಯು ಕೂಡ ಜೀವಂತವಾಗಿದೆ. ಅದೇ ಸಂದರ್ಭದಲ್ಲಿ ಅವರಿಗೆ ಅಮೆರಿಕದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಗೊತ್ತಾಗ್ತದೆ. ಹಾಗಾಗಿ ಅವರ ಶಿಷ್ಯರೆಲ್ಲ ಅವ್ರನ್ನ ಭಾರತದ ಪ್ರತಿನಿಧಿಯಾಗಿ ಹೋಗಬೇಕು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಹೋಗ್ತಾರೆ. ಎಷ್ಟೋ ಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ಆದರೆ ಆಮೇಲೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈ ಪ್ರತಿಯೊಂದು ಕ್ಷಣದಲ್ಲಿಯೂ ನನ್ನ ಹಿಂದೆ ಶ್ರೀರಾಮಕೃಷ್ಣರು ಅವರ ಶಕ್ತಿ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿ ಅಲ್ಲಿ ಹೋಗಿ ಈ ಒಂದು ಭಾರತೀಯ ಸಂಸ್ಕೃತಿ, ಭಾರತೀಯ ಧರ್ಮ, ಸನಾತನ ಧರ್ಮ ಈ ಇದಕ್ಕೆ ಇವರಿಗಿಂತ ಇನ್ನು ಉತ್ತಮ ಪ್ರತಿನಿಧಿ ಇಲ್ಲ ಅನ್ನೋ ಆ ಥರ ಪ್ರಪ್ರಥಮವಾಗಿ ಭಾರತ ಸನಾತನ ಧರ್ಮವನ್ನು ಹೋಗಿ ಆ ಪಾಶ್ಚಾತ್ಯ ದೇಶಗಳ ಪ್ರಚಾರ ಮಾಡತಕ್ಕಂಥದ್ದು ಸ್ವಾಮಿ ವಿವೇಕಾನಂದ. ಅದು ಕೂಡ ಎಂಥ ವೇದಿಕೆ, ವಿಶ್ವ ಧರ್ಮ ಮಹಾಸಮ್ಮೇಳನ, ಪ್ರಪಂಚದಾದ್ಯಂತ ಬಂದಂತಹ ಧರ್ಮ ಪ್ರತಿನಿಧಿಗಳೆದುರಿಗೆ ಸನಾತನ ಧರ್ಮದ ಬಗ್ಗೆ ಹೇಗೆ ಅವರು ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಕೊನೆಗೆ ಆ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಪತ್ರಿಕೆಗಳಲ್ಲಿ ರಿಪೋರ್ಟ್ ಎಲ್ಲ ಏನು ಬರೋದು ಅಂತ ಹೇಳಿದ್ರೆ, ಈ ಒಂದು ಸಮ್ಮೇಳನದಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು. ಭಾರತ ದೇಶದಂತ ಹಿಂದೂ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಆಮೇಲೆ ಅಲ್ಲಿರ್ತಕ್ಕಂಥ ಮೇಧಾವಿಗಳು ಒಂದು ವಿಷಯವನ್ನ ಹೇಳಿ ಪ್ರಾರಂಭ ಮಾಡೋದು, ಭಾರತ ದೇಶದ ಬಗ್ಗೆ ನಾವು ಏನು ಅನ್ಕೊಂಡಿದ್ವಿ, ಅವಾಡಿಗಳ ದೇಶ ಅಂತ ಹೇಳಿ. ಆದರೆ ಭಾರತ ಈ ಸ್ವಾಮಿ ವಿವೇಕಾನಂದರು ಒಬ್ಬ ಮಹಾತ್ಮವನ್ನು ತಯಾರು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಸಂಸ್ಕೃತಿಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ, ಅಲ್ಲಿರತಕ್ಕಂಥ ಧರ್ಮ ಉತ್ಕೃಷ್ಟವಾಗಿರ್ತಕ್ಕಂಥ ಧರ್ಮ. ಒಂದು ವೇಳೆ ನಮಗೆ ಅದು ಅರ್ಥವಾಗಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಜ್ಞಾನವೇ ಹೊರತು ಭಾರತದ ತಪ್ಪಲ್ಲ. ಹಾಗಾಗಿ ನಾವೇನ್ ಮಾಡಬೇಕು, ಭಾರತ ಧರ್ಮ ಮತ್ತು ಸಂಸ್ಕೃತಿಯನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮೇಧಾವಿಗಳು ಆ ನಿರ್ಣಯಕ್ಕೆ ಬರ್ತಾರೆ. ಆಗಿಂದಲೇ ಭಾರತ ದೇಶದ ಧರ್ಮ ಸಂಸ್ಕೃತಿಯನ್ನ, ಯೋಗವನ್ನೆಲ್ಲ ಅಧ್ಯಯನ ಮಾಡೋದು ಪ್ರಾರಂಭವಾಗುತ್ತೆ. ಆಗಿಂದೇ ಪ್ರಾರಂಭವಾಗಿದೆ ಸ್ವಾಮಿ ವಿವೇಕಾನಂದ. ಹಾಗಾಗಿ ಅಂತಹ ಒಂದು ಆ ಅಮೆರಿಕನರಿಗೆ, ಯುರೋಪಿಯನ್ರಿಗೆ ಸ್ವಾಮಿ ವಿವೇಕಾನಂದರು ವೇದಾಂತವನ್ನು, ಶ್ರೀರಾಮಕೃಷ್ಣ ಪದಪದಕ್ಕೆ ಏನು ಕಲ್ತ್ಕೊಂಡಿದ್ರು ಆ ವೇದಾಂತ ಧರ್ಮದ ಪ್ರಚಾರವನ್ನು ಮಾಡ್ತಾರೆ. ಮಾಡಿ ಅಲ್ಲಿಂದ ತಿರುಗಿ ಬಂದ ಮೇಲೆ ಅವ್ರು ಏನ್ ಮಾಡಿದ್ರು, ಸ್ವಾಮಿ ವಿವೇಕಾನಂದ 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ರು. ಯಾತಕ್ಕೋಸ್ಕರ ಸನಾತನ ಧರ್ಮವನ್ನ ಶ್ರೀರಾಮಕೃಷ್ಣನ ಜೀವನ ಮತ್ತು ಸಂದೇಶದ ಬೆಳಕಿನಲ್ಲಿ ಅಧ್ಯಯನ ಮಾಡಲು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಹಾಗಾಗಿ ಅದಕ್ಕೊಂದು ಯೋಗ್ಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ರು ಸ್ವಾಮಿ ವಿವೇಕಾನಂದ. ಬರೀ ಅಷ್ಟೇ ಅಲ್ಲ, ಶಿವಜ್ಞಾನ ಜೀವ ಸೇವಾ ಅಂತ ಹೇಳಿ ಸಮಾಜ ಸನ್ಯಾಸಿಗಳಿಗೆ ಎಷ್ಟೋ ಕೊಟ್ಟಿದೆ. ಈಗ ಸನ್ಯಾಸಿಗಳು ಸಮಾಜಕ್ಕೆ ಕೊಡ್ತಕ್ಕಂಥ ಸಲ್ಲಿಸ್ತಕ್ಕಂಥ ಸೇವೆ ಎಷ್ಟೋ ಇರೋದ್ರಿಂದ ಸನ್ಯಾಸಿಗಳ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಆತ್ಮ ಮೋಕ್ಷಾತ್ಮ ಜಗದ್ಗೀತಾಯ ಅಂತಕ್ಕಂಥ ಆ ಒಂದು ಮೋಟೋ ಕೊಟ್ಟು ಏನ್ ಮಾಡಿದ್ರು, ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ರು ಸ್ವಾಮಿ ವಿವೇಕಾನಂದ. ಹೀಗಾಗಿ ಶ್ರೀರಾಮಕೃಷ್ಣದ ಇಚ್ಛೆ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಕಾಶೀಪುರದಲ್ಲಿ ಶ್ರೀರಾಮ ಕೊನೆಯ ದಿನಗಳಲ್ಲಿ ಆ ಮುಖ್ಯ ಸನ್ಯಾಸಿಗಳ 12 ಜನರಿಗೆ ಗೆರುವ ಬಟ್ಟೆ ಅದಾದ್ಮೇಲೆ ಜಪಮಾಲೆ ಇದೆಲ್ಲ ಶ್ರೀರಾಮಕೃಷ್ಣ ಸ್ವಹಸ್ತದಿಂದ ಕೊಟ್ಟಿರ್ತಾರೆ. ಹೀಗಾಗಿ ಅವರೆಲ್ಲ ಆಮೇಲೆ ಸನ್ಯಾಸ ತಿಳ್ಕೊಂಡು ಆಮೇಲೆ ಈ ರಾಮಕೃಷ್ಣ ಮಹಾಸಂಘದ ಸ್ಥಾಪನೆ ಆಗುತ್ತೆ. ಅದರ ಮೂಲಕ ಅವರ ಸಂದೇಶವನ್ನ, ಆ ಸಂದೇಶ ಅಂತಕ್ಕಂತಹ ಜ್ಯೋತಿಯನ್ನ ಇವು ಕೂಡ ಬೆಳಗಿಸಿಕೊಂಡು ಮುಂದೆ ನಡೀತಾ ಇದೆ. ಹೀಗಾಗಿ ಶ್ರೀರಾಮಕೃಷ್ಣರು ಅಂದ ತಕ್ಷಣ ನಾವು ಕೇವಲ ಶ್ರೀರಾಮಕೃಷ್ಣನು ತಂದುಕೊಳ್ಬಾರ್ದು. ಯಾವ ಅನುಭವವನ್ನು, ಸನಾತನ ಧರ್ಮದ ಅನುಭವವನ್ನು ಶ್ರೀರಾಮಕೃಷ್ಣ ಪಡೆದೋ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಮೊಟ್ಟ ಮೊದಲಾಗಿ ಶಾರದಾ ಮಾತೆಯವರನ್ನ ಅವರು ಕರ್ಕೊಂಡು ಶ್ರೀರಾಮ ಅವರ ಮೊದಲ ಶಿಷ್ಯೆ ಶಾರದಾ ಮಾತೆ ಅವರ ಜೀವನದಲ್ಲಿ ಅಧ್ಯಯನ ಮಾಡಿದ್ರೆ ಶ್ರೀರಾಮಕೃಷ್ಣ ಉಪದೇಶ ಅರ್ಥವಾಗುತ್ತೆ. ಹಾಗಾಗಿ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಕಥಾಮೃತವನ್ನ, ಈ ವಚನ ವೇದವನ್ನು ಹೇಗೆ ನಾವು ಅಧ್ಯಯನ ಮಾಡ್ತೀವೋ ಅದೇ ರೀತಿಯಾಗಿ ಶಾರದಾ ಮಾತೆಯವರ ಜೀವನವನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಅದನ್ನ ಮೂರ್ತ ರೂಪ ಶ್ರೀರಾಮಕೃಷ್ಣ ಉಪದೇಶ ಮೂರ್ತ ರೂಪ ನಮಗೆ ಸಿಗ್ತದೆ. ಅದನ್ನ ಪ್ರಪಂಚದಾದ್ಯಂತ ಪ್ರಚಾರ ಮಾಡಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದ. ಹಾಗೂ ಅದು ಈಗಲೂ ಕೂಡ ಪ್ರಚಾರವಾಗಲಿಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಕೂಡ ಮಾಡಿ ಹೋಗಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದ. ಬರೀ ಅಷ್ಟೇ ಅಲ್ಲ, ಬರುವ 1500 ವರ್ಷಕ್ಕೆ ಬೇಕಾಗುವಷ್ಟು ನಾನು ಕೊಟ್ಟಿದ್ದೇನೆ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅವರ
ಈ ಸಂದೇಶ ವ್ಯಾಪ್ತಿ ಆಗ್ತಾ ಇದೆ, ಇನ್ನೂ ಬೆಳೀತಾ ಇದೆ. ಸೆಂಟಿನರಿ ಶತಮಾನೋತ್ಸವ ಆ ಸಮಯದಲ್ಲೇ ಈ ಕೇಂದ್ರ ಕೂಡ ಸ್ಥಾಪನೆ ಆಗಿದೆ. ಈ ಹಾಲ್ 1964ರಲ್ಲಿ ಇದಕ್ಕೆ ಫೌಂಡೇಶನ್, 1963 ಸ್ವಾಮಿ ವಿವೇಕಾನಂದ ಜನ್ಮ ಶತಮಾನೋತ್ಸವ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಆಗಿತ್ತೋ ಅದಕ್ಕಿಂತ 2013ರಲ್ಲಿ ಸ್ವಾಮಿ ವಿವೇಕಾನಂದ 150 ವರ್ಷ, ಅದರ 10 ಪಟ್ಟು ಹೆಚ್ಚು ಸೆಲೆಬ್ರೇಷನ್ ಈ ಸಂದರ್ಭದಲ್ಲಿ ಆಗಿದೆ 150 ವರ್ಷಕ್ಕೆ. ಅಂದ್ರೆ ಸ್ವಾಮಿ ವಿವೇಕಾನಂದ ಸಂದೇಶ ಹೇಗೆ ಬೆಳೀತಾ ಇದೆ, ಸ್ವಾಮಿ ವಿವೇಕಾನಂದ ಎಷ್ಟು ಪಾಪ್ಯುಲರ್ ಆಗ್ತಾ ಇದ್ದಾರೆ ಅವರ ಸಂದೇಶ ಅಂತಕ್ಕಂಥದ್ದು ನಮಗೆ ಇದರಿಂದ ಗೊತ್ತಾಗ್ತದೆ. ಹಾಗಾಗಿ ಸ್ವಾಮಿ ವಿವೇಕಾನಂದ ಹೇಳಿದರೆ ಬರುವ 1500 ವರ್ಷಗಳಿಗೆ ಬೇಕಾಗಿಕೊಟ್ಟಿದೆ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಭಾವನೆ ಬೆಳೀತಾ ಇರ್ತದೆ. ಶ್ರೀರಾಮಕೃಷ್ಣ ಉಪದೇಶವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಮತ್ತು ಅದು ಶ್ರೀರಾಮಕೃಷ್ಣ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಕೇವಲ ಮಹಾತ್ಮರು ಕೂಡ ಅಲ್ಲ, ಭಗವಂತನ ಅವತಾರವೇ ಈ ಧರ್ಮದ ಪುನಃಪ್ರತಿಷ್ಠಾಪನೆಗೋಸ್ಕರ ಬಂದಿದ್ರು ಅನ್ನೋದನ್ನ ಅರ್ಥ ಮಾಡಿಕೊಂಡು ಬಂದು, ಎರಡನೇದು ಅವ್ರ ಜೊತೆಗೆ ಅವತಾರ ಸಂಗೀನಿಯಾಗಿ ಶಕ್ತಿಯಾಗಿ ಶಾರದಾ ಮಾತೆಗಳು ಬಂದಿದ್ರು. ಅದೇ ರೀತಿಯಾಗಿ ಮುಖ್ಯ ಶಿಷ್ಯನಾಗಿ ಇದನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಹಾಗೂ ಸುವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಕೂಡ ಅವರೇ ಕರ್ಕೊಂಡು ಬಂದಿದ್ರು. ಈ ವಿಷಯವನ್ನು ನಾವು ತಿಳಿದುಕೊಳ್ಬೇಕು. ನಾಳೆ ಮತ್ತು ನಾಡಿದ್ದು 2 ದಿವಸಗಳಿರ್ತದೆ. ಆ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಉಪದೇಶ ಏನು ಕೊಟ್ಟಿದ್ರು, ಯಾವುದನ್ನು ಸ್ವಾಮಿ ವಿವೇಕಾನಂದ ಪ್ರಚಾರ ಮಾಡಲು, ಯಾವುದನ್ನು ಶಾರದಾ ಮಾತೆ ತಮ್ಮ ಜೀವನದಲ್ಲಿ ತೋರಿಸಲು, ಅದೇನು ಹೇಳಿ ಕೆಲವು ಉಪದೇಶಗಳನ್ನು ನಾವು ನೋಡಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.